परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। हरि ओम्। आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। निरवध्ये नित्यभद्रे लक्ष्मी लक्षणलक्षिते हरिपत्नी जगत्कर्त्री वरधात्रे नमोस्तुते। प्रथमो हनुमन्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। गुरुमखिल गुणघ्नं सद्गुणैकादिवासं शमदमपरिनिष्टं सत्त्वनिष्ठं वरिष्ठं सकलसुगुणभीष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामबाणचिदं सदा। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। मंत्रालय निवासी मां जागृत्काले सदावतु न्यायमुक्तावली कर्तस्वप्ने रक्षतु मां सदा। श्रीरामपादाम्बुजासक्तं राघवेन्द्र गुरुप्रियं मुनीन्द्रयोगिनं सेवे कामितार्थप्रदायकम्। अज्ञानतिमिरच्छेदं बुद्धिसम्पत्प्रदायकं विज्ञानफलं शान्तं विजयाख्यगुरुं भजे। श्रीराघवेन्द्रचित्तग्नं सारमात्रपदावदं दूरीकृतदुराचारं कृष्णाचार्यगुरुं भजे। राघवेन्द्र कृपापात्रं कौतालक्षेत्रवासिनं नानाग्रन्थप्रणेतारं गुरुजगन्नाथमहं भजे। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम्। ಇಬ್ರಾಂಪುರ ಅಪ್ಪ ಅವರ ಅನುಗ್ರಹದ ಕೂಸೆ ಗುರುಜಗನ್ನಾಥದಾಸ್. ನಿನ್ನೆ ದಿನ ಚಿಂತನೆ ಮಾಡಿದ್ವಿ ಗುರುಜಗನ್ನಾಥದಾಸರೇನು, ಅವರ ಸಾಹಿತ್ಯ, ಅವರು ಮಾಡಿದಂಥ ಹರಿಕಥಾಮೃತ ಸಾರದ ಒಂದು ಚಿಕ್ಕ ವ್ಯಾಖ್ಯಾನದ ಚಿಂತನೆ, ಇದನ್ನೆಲ್ಲ ಮುಂದೆ ಗುರುಜಗನ್ನಾಥದಾಸರು ನಿನ್ನೆ ದಿನ ಚಿಂತನೆ ಮಾಡಿದ ಹಾಗೆ ಶಿಗ್ಗಾವಿಯಿಂದ ರಾಯರನ್ನು ತಂದು ತಮ್ಮ ಊರಿನಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ರಾಯರನ್ನು ಉಪಾಸನೆ ಮಾಡೋ ಕ್ರಮವನ್ನು ತಿಳಿಸ್ಕೊಡ್ತಾರೆ. ರಾಯರನ್ನ ಅವರು ಪೂಜೆ ಮಾಡಿದಾಗ ಯಾರು ಮಾಡಲಿಲ್ಲ. ಏನದು ಅಂಥದ್ದೇನು ಅವರು ಪೂಜೆ ಮಾಡಿದಾಗ ಯಾರು ಮಾಡಲಿಲ್ಲ ಅಂದ್ರೆ ಏನು ಅರ್ಥ ಅಂದರೆ, ರಾಯರದು 5 ಬೃಂದಾವನಗಳನ್ನು ಮಾಡಿಕೊಂಡಿರುತ್ತೆ. 5 ಪಂಚಬೃಂದಾವನಗಳನ್ನು ಮಾಡಿ, ಹೇಗೆ ವಾದಿರಾಜರ 5 ಬೃಂದಾವನ ಇದೆ, ರಾಯರದು 5 ಬೃಂದಾವನ, 5ರಲ್ಲೂ ಮೃತ್ತಿಗೆ, ಒಂದೊಂದು ಬೃಂದಾವನದ ಮೇಲೆ ಒಂದೊಂದು ಭಗವತ್ ರೂಪ, ನರಹರಿ, ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ, ಈ 5 ರೂಪದ ಚಿಂತನೆಯನ್ನು ಮಾಡೋರಂತೆ. ಅದೇನು 5 ರೂಪದ ಚಿಂತನೆ, ಅದೇನು ಅವ್ರ ಚಿಂತನೆ, ಅದನ್ನು ಹೇಳುವಾಗ ತಮ್ಮ ಕೃತಿಗಳಲ್ಲಿ ಹೇಳ್ತಾರೆ. ಮತ್ತೆ ಮುಂದೆ ಆ ರಾಘವೇಂದ್ರ ವಿಜಯದಲ್ಲಿ ಕೂಡ ಹೇಳ್ತಾರೆ, ಏನಕ್ಕೆ ನಾವು ಈ 5 ಬೃಂದಾವನ ಉಪಾಸನೆ ಮಾಡಿದ್ವಿ, ರಾಯರನ್ನ ಹೇಗೆ ಉಪಾಸನೆ ಮಾಡಬೇಕು ಅಂತ ತೋರಿಸ್ಬಿಟ್ಟು ಅವ್ರು ಹೇಳ್ತಾರೆ, ಅರಿಯಾರು ಅಂದಂದಿಗನ್ಯ ಈ ಧರೆಯೊಳು ಇರುವರು ಮಹಿಮಗನ್ನ ಮರುತಾವೇಶಯುತ ಉರಗಾಂಶರನ್ನ ಅಂತ. ರಾಯರು ಯಾರು ಅಂತಂದ್ರೆ ಮರುತಾವೇಶಯುತ ಉರಗಾಂಶರನ್ನ ಅಂತಂದ್ರು. ಏನು ಮರುತ ಆವೇಶ? ರಾಯರಲ್ಲಿ ವಾಯುನಾಚ ಸಮಾವಿಷ್ಟ ಅಂತ ಪ್ರಹ್ಲಾದರಾಜರ ಬಗ್ಗೆ ಹೇಳುವಾಗ ಹೇಳ್ತಾರೆ. ರಾಯರಲ್ಲಿ ಎಂಥ ಸನ್ನಿಧಾನ ಅಂತಂದ್ರೆ ಆ ವಾಯುದೇವರ ದಿವ್ಯ ಸನ್ನಿಧಾನ ಅಂತೆ. ಅದರೊಟ್ಟಿಗೆ ಇವರು ಯಾರು ಅಂತಂದ್ರೆ ಉರಗಾಂಶರು ಅಂದ್ರು. ಉರಗ ಅಂದ್ರೆ ಯಾರು? ಶೇಷಾಂಶರು ಅಂತ ಕರೆದ್ರಂತೆ ರಾಯನ. ಇದೇನಪ್ಪ ಹೀಗೆ ಹೇಳ್ತಿದಾರಲ್ಲ, ಶೇಷಾಂಶ ಅಂತ ರಾಯನ ಕರಿಬೋದಾ, ಏನೇನು ಹೇಳ್ತಿದ್ದಾರೆ? ಅದಕ್ಕೆ ಅವ್ರು ಮುಂದೆ ಹೇಳ್ತಾರೆ, ಪ್ರಹ್ಲಾದ, ಲಕ್ಷ್ಮಣ, ಬಾಲ್ಮೀಕ, ವ್ಯಾಸನು, ಇಲ್ಲಿಗ ರಾಘವೇಂದ್ರ. ಯಾಕೆ 5 ಬೃಂದಾವನ ಅಂತಂದ್ರೆ, ಒಂದು ಬೃಂದಾವನದಲ್ಲಿ ಪ್ರಹ್ಲಾದರಾಜರು, ಅವರ ಅಂತರ್ಯಾಮಿ ನರಸಿಂಹ. ಇನ್ನೊಂದು ಬೃಂದಾವನದಲ್ಲಿ ಲಕ್ಷ್ಮಣ, ಅವರಂತರ್ಯಾಮಿಯಾಗಿ ರಾಮ. ಇನ್ನೊಂದು ಬೃಂದಾವನದಲ್ಲಿ ವ್ಯಾಸರಾಜರು, ಅವರಂತರ್ಯಾಮಿಯಾಗಿ ವೇದವ್ಯಾಸ ದೇವರು. ವಾಲ್ಮೀಕಿ ರಾಜ, ಅವರಂತರ್ಯಾಮಿಯಾಗಿ ಕೃಷ್ಣ. ಮಧ್ಯದಲ್ಲಿ ಆ ರಾಘವೇಂದ್ರ ಸ್ವಾಮಿಗಳು ಅವರ ಅಂತರ್ಯಾಮಿ
ಅಂತರ್ಯಾಮಿಯಾಗಿ ಹೈಗಿರಿವ ದೇವರು. ಇಲ್ಲಿ ಇವರು ರಾಯರನ್ನ ಲಕ್ಷ್ಮಣ ಲಕ್ಷ್ಮಣ ಅಂತ ಕರೀತಾ ಇದ್ದಾರೆ. ಏನದು ಅನ್ನೋದು ಮುಂದೆ ತಿಳಿಯೋಣ. ಗುರುಜಗನ್ನಾಥದಾಸರು ರಾಯರ ಸ್ತುತಿ ಮಾಡುವಾಗ ರಾಯರಿಗೆ ಎಷ್ಟು ವರ್ಷ ಆಗಿತ್ತು ಆರಾಧನೆ ಅಂತಂದ್ರೆ 240 ವರ್ಷ ಆಗಿತ್ತಂತೆ. ಅದಕ್ಕೆ ಅವ್ರು ಹೇಳ್ತಾರೆ 240 ಮುನ್ನೀಗ ಹೋದಿದ್ದು 460 ಇನ್ನೂ ಉಳಿದಿವರು. ಎಲ್ಲಿ ನೋಡಲಿ ಇವರಿಲ್ಲದ ಸ್ಥಳವಿಲ್ಲ, ಬಲ್ಲ ಬಕುತಗೆ ಅಲ್ಲಲ್ಲೇ ತೋರುವುದು. ಅವ್ರು ಹೇಳ್ತಿದ್ದಾರೆ ಎಲ್ಲ ಕಡೆ ನೋಡಿದ್ರಂತೆ, ಎಲ್ಲಿ ನೋಡಿದ್ರು ರಾಯರು ಕಾಣಿಸ್ತಾ ಇದ್ದಾರೆ. ಇದೆಲ್ಲ ಹೇಳಕ್ ಬಹಳ ಕಷ್ಟ. ಎಲ್ಲ ಕಡೆ ದೇವರಿದ್ದಾರೆ ಅನ್ನೋ ನೋಡೋ ಬುದ್ಧಿನೇ ನಮಗಿಲ್ಲ, ಇನ್ನು ಎಲ್ಲ ಕಡೆ ರಾಯರಿದ್ದಾರೆ ಅಂತಂದ್ರೆ ಏನಪ್ಪ ಹೇಳೋದು? ತುಂಬಾ ಕಷ್ಟದ ಮಾತು. ಅದಕ್ಕೆ ಈ ಚಿಂತನೆಗಳು ಮುಂದೆ ಚಿಂತನೆ ಮಾಡಬೇಕು. ಕುಲ್ಲ ನರರಿಗೆ ಎಲ್ಲೆಲ್ಲಿ ಇಲ್ಲವೋ ಸಲ್ಲದು ನಿಶ್ಚಯ, ಸುಳ್ಳಲ್ಲ ಈ ಮಾತು. ಕುಲ್ಲ ನರರಿಗೆ, ಯಾರು ರಾಯರ ವಿಚಾರದಲ್ಲಾಗಲಿ ಅಥವಾ ಪರಮಾತ್ಮ ಸರ್ವೋತ್ತಮ ಅಲ್ಲ ಅಂತ ಮಿಥ್ಯಾವಾದಿಗಳಿದ್ದಾರೆ, ಅವರಿಗೆ ಎಂದೂ ಕೂಡ ಇವರು ಸಿಗಲ್ವಂತೆ. ಇದು ಸುಳ್ಳಲ್ಲ ಈ ಮಾತು ಅಂತ ಹೇಳ್ತಾರೆ. ದುಷ್ಟ ಜನರಿಗೆ ಇಷ್ಟ ಅರ್ಥ ಕೊಡ ರಾಯರ ಬಗ್ಗೆ ಹೇಳ್ತೀವಿ. ರಾಯರ ಬಗ್ಗೆ ಹೇಳುವಾಗ ಹೇಳ್ತಾರೆ ದುಷ್ಟ ಜನರಿಗೆ ಇಷ್ಟ ಅರ್ಥ ಕೊಡ. ನಾವು ಲೋಕದಲ್ಲಿ ಹೇಳ್ತೀವಿ ಅಲ್ಲ, ಎಷ್ಟು ದುಷ್ಟ ಕೆಲಸ ಮಾಡ್ತಾನೆ, ಮಾಡಬಾರ್ದು ಕೆಲಸ ಮಾಡ್ತಾನೆ, ರಾಯ ಹತ್ರನೇ ಇದ್ದಾನೆ, ರಾಯ ನೋಡಿದ್ರೆ ಅವನಿಗೆ ವರ ಕೊಡ್ತಾ ಇದ್ದಾರಲ್ಲ, ನಾವಿಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀವಿ, ನಮಗ್ ಮಾತ್ರ ವರ ಆಗ್ತಿಲ್ವಲ್ಲ. ಒನ್ನೊಮ್ಮೆ ಶಿಷ್ಟ ಜನರಿಗೆ ವಿಷ್ಟವ ಕೊಡುವುದು. ಅವ್ರು ಹೇಳ್ತಾರೆ ನಮಗೆ ಅವ್ರಿಗೆ ನಾವು ಡಿಕ್ಲೇರ್ ಮಾಡೋಕ್ಕಾಗಲ್ಲ ಅಂತೆ ಅವನು ಒಳ್ಳೆಯವನು ಕೆಟ್ಟವನು ಅಂತ. ರಾಯರು ಗೊತ್ತಂತೆ. ರಾಯರು ಅವನನ್ನು ಹತ್ರ ಕೆಟ್ಟಿದ್ದಾರೆ ಅಂತಂದ್ರೆ ಎಷ್ಟೋ ಜನ್ಮದ ಪುಣ್ಯ. ಎಷ್ಟು ಹೇಳಲಿ ಇವರ ನಿಷ್ಠೆ ಮಹಾತ್ಮೆ, ದುಷ್ಟರಿಗೆ ದೊರೆಯದು ಇವರ ಸೇವಾ. ಲೋಕದಲ್ಲಿ ಎಷ್ಟೋ ಜನ ಇದೆ ರಾಯರನ್ನು ತಿರಸ್ಕಾರ ಮಾಡುವಂಥವ್ರು ಇದ್ದಾರೆ. ರಾಯರ ಪೂಜ್ಯಾಯ ರಾಘವೇಂದ್ರ ಈ ಶ್ಲೋಕನ ಅದೇ ತರ ತರ್ಜಮೆ ಮಾಡಿ ಬೇರೆ ಬೇರೆ ಶ್ಲೋಕಗಳನ್ನು ಮಾಡಿದ್ದಾರೆ. ಯಾಕೆ ಅಂದ್ರೆ ರಾಯರನ್ನು ನಿಂದನೆ ಮಾಡಬೇಕು, ಏನೇನೋ ಕ್ಷುಲ್ಲಕ ವಿಚಾರಗಳನ್ನ ರಾಯರ ಮೇಲೆ ಹೇರಿಸೋದು. ರಾಯರು ಯಾವುದೋ ಬೇರೆ ಉಪಾಸನೆ ಮಾಡ್ತಿದ್ರು, ಹಾಗೆ ಮಾಡ್ತಿದ್ರು ಅಂತ ಅಂಥವ್ರಿಗೆಲ್ಲ ಕೂಡ ರಾಯರು ನೋಡ್ತಿರ್ತಾರಂತೆ, ಹತ್ರನೂ ಸೇರಿಸಲ್ಲಂತೆ. ಇವರ ಪೂಜಿಪ ಜನ ದಿವಿಜರು ನಿಶ್ಚಯ, ಭುವನದೊಳಗೆ ಇನ್ನು ಇವರಿಗೆ ಸರಿ ಉಂಟೆ. ರಾಯರಿಗೆ ಸಮವಾದವರು ಯಾರು? ರಾಯರಂತೆ ಇನ್ನೊಬ್ರು ಯಾರಿದ್ದಾರೆ? ಯಾರಿದ್ದಾರ? ಆದ್ರೆ ಗುರುಜಗನ್ನಾಥದಾಸರ ಅಂತ ಹೇಳಿಲ್ಲ. ರಾಯರಿಗೆ ಇನ್ನೊಬ್ರು ಯಾರಿದ್ದಾರೆ ಅಂತ ನೋಡ್ಬೇಡಿ, ರಾಯರನ್ನ ಸೇವಿಸ್ತಾರಲ್ಲ ಆಯ್ತಾ, ರಾಯರ ಭಕ್ತರಂತೆ ಇನ್ಯಾವ ಭಕ್ತರಿದ್ದಾರೆ ತೋರಿಸಿ ಅಂತ. ಎಂಥ ಅವ್ರಿಗೆ ಖಡಕ್ ಮಾತು ಅಂತಂದ್ರೆ, ರಾಯರನ್ನ ಯಾರು ಸೇವಿಸ್ತಾರಲ್ಲ ಅವರಂತ ಭಾಗ್ಯಶಾಲಿಗಳ ಜಗತ್ತಲ್ಲಿಲ್ಲ ಅಂದು. ಅಮಿತ ಮಹಿಮರೆಂದು ಪ್ರಮಿತರು ಪೇಳರು, ಸುಮತಿಗಳು ಮನಕ್ಕೆ ಗಮನಿಸಿ ತಿಳಿಯುವುದು. ದಾತ ಗುರುಜಗನ್ನಾಥ ವಿಠಲ ಬಹು ಪ್ರೀತಿಯಿಂದಲೇ ಇವರ ಖ್ಯಾತಿಯ ಮಾಡೋದು. ಇಂಥ ರಾಯರ ಬಗ್ಗೆ ಎಷ್ಟು ವಿಚಾರಗಳನ್ನ ತಾವು ತಿಳಿಸ್ತಾ ಬರ್ತಾರೆ ಅಂತಂದ್ರೆ ನಾವು ತಿಳಿಲಿಕ್ಕಾಗಲ್ಲ. ಸರಿ, ಇವ್ರು ಹೇಳ್ತಿದಾರಲ್ಲ ಇದೇನು ಲಕ್ಷ್ಮಣ ಲಕ್ಷ್ಮಣ ಅಂತ ಹೇಳ್ತಿದಾರಲ್ಲ, ಏನದು? ಅದಕ್ಕೆ ಅವ್ರು ಹೇಳ್ತಾರೆ ರಾಯರು ಶೇಷಾಂಶರಂತ. ಅಲ್ಲ, ನಾವೆಲ್ಲ ಶಂಕುಕರ್ಣ ಅಂತ ತಾನೇ ಕೇಳಿದೀವಿ, ಇದ್ಯಾಕೆ ಶೇಷಾಂಶ ಅಂತ ಕರೀತಾ ಇದ್ದಾರೆ? ಪ್ರಾಯಶಃ ಗುರುಜಗನ್ನಾಥದಾಸರು ಹೇಳದಷ್ಟು ಈ ವಿಚಾರವನ್ನ ಬೇರೆ ಯಾರು ರಾಯರ ಬಗ್ಗೆ ಸ್ತುತಿ ಮಾಡಿಲ್ಲ. ಆದ್ರೆ ಗೋಪಾಲದಾಸರು ಹೇಳ್ತಾರೆ ಶೇಷಾಂಶ ಪ್ರಹ್ಲಾದ ವ್ಯಾಸ ಅಂತ. ಗೋಪಾಲದಾಸರು ಒಂದ್ ಕಡೆ ಇದೇ ಮಾತು ಹೇಳ್ತಾರೆ, ಆದ್ರೆ ಬೇರೆಯವ್ರು ಯಾರು ಇದನ್ನ ಹೆಚ್ಚು ಉದ್ಗಾರ ಮಾಡಿಲ್ಲ. ಆದ್ರೆ ಗುರುಜಗನ್ನಾಥದಾಸರು ಮಾತ್ರ ತಾವು ಮಾಡ್ತಾ ಇದ್ದಾರೆ. ಇವ್ರು ಲಕ್ಷ್ಮಣ ಆಗಿದ್ರ? ಅವ್ರು ರಾಯರ ಬೃಂದಾವನ ನೋಡಿದ್ರಂತೆ, ಮಂತ್ರಾಲಯಕ್ಕೆ ಬಂದು ರಾಯರ ಬೃಂದಾವನದಲ್ಲಿ ರಾಯರೇ ಕಾಣಿಸ್ಲಿಲ್ಲ ಅಂತ. ಮತ್ತೆ ಯಾರು ಕಾಣಿಸಿದ್ರು? ಒಂದ್ ಕಡೆ ನರಸಿಂಹದೇವರಂತೆ, ಎದುರುಗಡೆ ನೋಡಿದ್ರೆ ನರಸಿಂಹದೇವರು, ರಾಯರ ಬಲಭಾಗಕ್ಕೆ ನೋಡಿದ್ರೆ ರಾಮದೇವರು, ರಾಯರ ಹಿಂಬದಿಯಲ್ಲಿ ನೋಡಿದ್ರೆ ಕೃಷ್ಣದೇವರು, ರಾಯರ ಉತ್ತರ ಭಾಗದಲ್ಲಿ ನೋಡಿದ್ರೆ ಅಲ್ಲಿ ವೇದವ್ಯಾಸ ದೇವರು, ರಾಯರ ಬೃಂದಾವನದಲ್ಲಿ ಹೈಗಿರಿವ ದೇವರು. ಅವ್ರು ಯೋಚನೆ ಮಾಡಿದ್ರು ಈ 5 ರೂಪಗಳು ಯಾಕೆ ಇಲ್ಲಿದೆ? ರಾಯರ ಬೃಂದಾವನದಲ್ಲಿ 732ಕ್ಕಿಂತ ಹೆಚ್ಚು ಸಾಲಿಗ್ರಾಮ ಇದೆ. ಎಲ್ಲಿ 12 ಸಾಲಿಗ್ರಾಮ ಒಂದ್ ಕಡೆ ಇದೆಯೋ ಅದು ಒಂದು ಕ್ಷೇತ್ರ ಸಾಲಿಗ್ರಾಮ, ಆಯ್ತಾ?
ಎಲ್ಲಿ 732 ಸಾಲಿಗ್ರಾಮ ಇದೆಯೋ ಅಲ್ಲಿ ಒಂದು ಭೂವೈಕುಂಠ ಕ್ಷೇತ್ರ ಸನ್ನಿಧಾನ, ಅಂದ್ರೆ ತಿರುಪ್ತಿಗೆ ಭೂವೈಕುಂಠ ಅಂತ ಹೇಳ್ತೀವಲ್ಲ, ಅಷ್ಟು ಸನ್ನಿಧಾನ ರಾಯ ಬೃಂದಾವನದಲ್ಲಿ ಇದೆ. ಅದಕ್ಕೆ ಅವರಂದ್ರು ತಿರುಪ್ತಿಗೆ ಹೋದ್ರೆ ತಿಮ್ಮಪ್ಪನ ಮಾತ್ರ ನೋಡಬೇಕು, ರಾಯರ ಬೃಂದಾವನದಲ್ಲಿ ಎಲ್ಲ ಭಗವತ್ ರೂಪ ನೋಡ್ಬೋದು, ತಿರುಪ್ತಿ ದೊಡ್ಡದು ರಾಯ ಬೃಂದಾವನ ದೊಡ್ಡದು ಅಂತ ಪ್ರಶ್ನೆ ಹಾಕಿದ್ರು. ಏನು ಹೇಳೋದು ಅಂದ್ರೆ ಗುರುಜಗನ್ನಾಥ ದಾಸರು ತೋರಿಸ್ಕೊಡ್ತಾ ಇದ್ದಾರೆ, ಗುರುಗಳಲ್ಲಿ ಎಷ್ಟು ಭಕ್ತಿ ಮಾಡಬೇಕು. ಗುರುಗಳನ್ನು ನಾವು ಸ್ತುತಿ ಮಾಡದ ತನಕ, ಗುರುಗಳಿಗೆ ಶರಣಾಗದ ತನಕ ದೇವರು ನಮಗೆ ಸಿಗಲ್ಲ. ಯಾಕೆಂದ್ರೆ ನನ್ನ ಜೀವನ ನೋಡ್ರಿ, ಎಷ್ಟು ಉಡಾಳಾದೆ, ಎಷ್ಟು ಹಾಳಾದೆ. ಇಬ್ರಾಂಪುರ ಅಪ್ಪ ಅವರು ನಮ್ಮ ಕೈ ಹಿಡಿದು ಇವತ್ತು ಈ 4 ಮಾತುಗಳು ರಾಯರ ಬಗ್ಗೆ ಹೇಳುವಂತ ಶಕ್ತಿ ಕೊಟ್ಟಿದ್ದಾರೆ. ಇದಕ್ಕೆ ಇಬ್ರಾಂಪುರ ಅಪ್ಪ ಅವರ ಕಾರಣ. ಅಪ್ಪ ಅವ್ರ ಸಾಮರ್ಥ್ಯ ಮೊನ್ನೆ ಒಂದು ನೋಡಿದ್ವಿ, ನೆನ್ನೆ ಒಂದು ನೋಡಿದ್ವಿ. ಅಪ್ಪ ಅವ್ರ ಫೋಟೋ ನೋಡ್ರಿ. ಇಬ್ರಾಂಪುರ ಅಪ್ಪ ಅವರು ಅವ್ರ ಎಡಗೈ ಕಾಣಲ್ಲ. ಯಾಕೆ ಅವ್ರ ಎಡಗೈ ಕಾಣಲ್ಲ? ಹೀಗೆ ಒಮ್ಮೆ ಸಂಚಾರ ಮಾಡ್ತಾ ಇದ್ದಾರೆ ಇಬ್ರಾಂಪುರ ಅಪ್ಪ ಅವರು. ಮಾಡುವಂಥ ಕಾಲಕ್ಕೆ ಒಂದು ಕುದುರೆ ಮೇಲೆ ಮಾಡ್ತಿದ್ದಾರೆ. ವಿಪರೀತ ದಾಹ, ಯಾವುದೋ ಮರುಭೂಮಿಲಿದ್ದಾರೆ. ಆ ಕುದುರೆ ಬಹಳ ದಾಹ ಆಗಿ ನಾಲಿಗೆ ಈಚೆ ಹಾಕಿ ಕೂತ್ಕೋತಂತೆ. ಕುದುರೆ ಸ್ವಭಾವ ಏನು ಗೊತ್ತಾ? ಭಾಗವತ ಹೇಳುತ್ತೆ ಕುದುರೆಯಂತೆ ಬದುಕು ಅಂತ. ಯಾವ ವಿಚಾರಕ್ಕೆ ಅಂದ್ರೆ, ಕುದುರೆ ತಾನು ಹುಟ್ಟಿ ಎದ್ದು ನಿಂತಾಗಿಂದ ಸಾಯೋವರು ಕೂತ್ಕೊಳ್ಳಲ್ಲ. ಹಸು ಕೂತ್ಕೊಳ್ಳುತ್ತೆ ಅಲ್ವಾ, ಮಲ್ಕೊಳ್ಳುತ್ತೆ. ಆನೆ ಕೂತ್ಕೊಳ್ಳುತ್ತೆ, ಎಷ್ಟು ಕಷ್ಟ ಆನೆ ಕೂತ್ರೆ ಹೇಳಕ್ಕೆ. ಒಂಟೆ ಕೂತ್ಕೊಳ್ಳುತ್ತೆ, ಎಲ್ಲ ಪ್ರಾಣಿಗಳು ಕೂತ್ಕೊಳ್ಳುತ್ತೆ. ಕುದುರೆ ಮಾತ್ರ ಕೂರಲ್ಲ. ಕುದುರೆ ನಿಂತ್ಕೊಂಡೇ ನಿದ್ದೆ ಮಾಡುತ್ತೆ. ಕುದುರೆ ಯಾವತ್ತು ಕೂತ್ಕೊಳ್ಳುತ್ತೋ ಅದ್ರ ಸಾವು ಹತ್ರ ಬಂತು ಅಂತ. ಅದಕ್ಕೆ ಭಾಗವತ ನಮಗೆ ತಿಳಿಸ್ತಾ ಇದೆ, ಯಾವಾಗ ಕುದುರೆ ಎಚ್ಚರವಾಗಿ ಇರುತ್ತಲ್ಲ ಜೀವನದಲ್ಲಿ, ಮನುಷ್ಯ ನೀನು ಎಚ್ಚರವಾಗಿರು, ಕಾಲವನ್ನು ಕಳಿಬೇಡ, ಕೂರಬೇಡ ಅಂತ ಹೇಳ್ತಾ ಇದೆ ಭಾಗವತ. ಅದು ಹೇಗೋ ಆ ಇಬ್ರಾಂಪುರ ಅಪ್ಪ ಅವ್ರ ಕುದುರೆ ಹಾಗೆ ಎದ್ದು ಕೂತ್ಕೊಂಡ್ಬಿಡುತ್ತಂತೆ. ಅಪ್ಪ ಅವರು ಯೋಚನೆ ಮಾಡಿದ್ರು, ಸುತ್ತಮುತ್ತ ನೋಡಿದ್ರು ಎಲ್ಲೂ ನೀರಿಲ್ಲ, ಹುಲ್ಲಿಲ್ಲ. ಅಪ್ಪ ಅವ್ರ ಸಾಮರ್ಥ್ಯ ಏನು ಗೊತ್ತಾ? ತಮ್ಮ ಎಡಗೈನೇ ಹುಲ್ಲು ಮಾಡಿಬಿಟ್ಟು ತಿನ್ನಿಸ್ಬಿಟ್ರಂತೆ. ನಮ್ಗೆ ಸಾಧ್ಯ ಇದೆಯಾ? ಅಂಥ ಅಪ್ಪ ಅವರ ಮಹಿಮೆ, ಅಂಥ ಅಪ್ಪ ಅವರ ಅನುಗ್ರಹ ಪ್ರದಾತರು ಗುರುಜಗನ್ನಾಥದಾಸರು. ಈ ರೀತಿ ವಿಚಾರವನ್ನು ಹೇಳ್ತಾ ಅವ್ರು ಹೇಳ್ತಾ ಇದ್ದಾರೆ, ರಾಯರು ಎಂಥವರು, ಹೆಂಗೆ ಸಾಮರ್ಥ್ಯ, ಈ 5 ರೂಪದ ಪರಮಾತ್ಮ ಹೇಗೆ ಬಂದು ಇವರನ್ನು ನೆಲೆಸ್ದ ಅನ್ನುವಾಗ ಹೇಳ್ತಾರೆ. ಇವರು ಪ್ರಹ್ಲಾದರಾಜನಾಗಿ ಆ ನರಸಿಂಹದೇವರನ್ನು ಉಪಾಸನೆ ಮಾಡಿ 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 ನರಸಿಂಹದೇವರು ಯೋಚನೆ ಮಾಡೋದಂತೆ, ನಾನು ಎಲ್ಲಿ ಸನ್ನಿಹಿತನಾಗಲಿ ಅಂದರೆ ಪ್ರಹ್ಲಾದರಾಜರಲ್ಲಿ ಸನ್ನಿಹಿತನಾದಂತೆ ಲಕ್ಷ್ಮೀ ನರಸಿಂಹ. ಸರಿ, ಇವರು ಲಕ್ಷ್ಮಣನಾಗಿ ಬಂದ್ರಂತೆ. ನೀವು ಅಯ್ಯಂಗಾರನ ಹೋಗಿ ಕೇಳಿ. ಅಯ್ಯಂಗಾರಗಳಿಗೆಲ್ಲ ಯಾರು ಗುರುಗಳು? ರಾಮಾನುಜಾಚಾರ್ಯ ಗುರುಗಳು. ಆ ರಾಮಾನುಜಾಚಾರ್ಯ ಯಾರು ಅಂತ ಕೇಳಿ. ಆ ರಾಮಾನುಜಾಚಾರ್ಯನ ಅವರು ಆದಿಶೇಷನ ಅಂಶ ಅಂತ ಕರೀತಾರೆ, ಶೇಷಾಂಶ ಅಂತ ಕರೀತಾರೆ. ಇದೇ ರಾಮಾನುಜಾಚಾರ್ಯ ಹಿಂದೆ ಏನಾಗಿ ಹುಟ್ಟಿದ್ರು ಅಂತ ಕೇಳಿದ್ರೆ ಅವರು ಪ್ರಹ್ಲಾದರಾಜ ಆಗಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಪ್ರಹ್ಲಾದರಾಜ ನೆಕ್ಸ್ಟ್ ಏನಾಗಿ ಹುಟ್ಟಿದ್ರು ಅಂದ್ರೆ ಲಕ್ಷ್ಮಣನಾಗಿ ಹುಟ್ಟಿದ್ರು. ಲಕ್ಷ್ಮಣ ಆದ್ಮೇಲೆ ಇಲ್ಲಿ ರಾಮಾನುಜಾಚಾರ್ಯ ಹುಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆಲ್ಲ ಬೇಕಾದಷ್ಟು ಪ್ರಮಾಣ ಕೊಡ್ತಾರೆ. ಹಾಗೆ ರಾಯರು ಯಾರು? ಮತ್ತು ಅವ್ರು ಶಂಕುಕರ್ಣ ಅಲ್ವಾ ಅಂತಂದ್ರೆ, ಶಂಕುಕರ್ಣ ಒಬ್ಬ ಕರ್ಮಜ ದೇವತೆಯಲ್ಲಿ, ಶೇಷದೇವರಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ಆ ಬ್ರಹ್ಮದೇವರ ಪೂಜಾ ಕಾಲಕ್ಕೆ ಆ ಎಷ್ಟು ಜನ ಶಂಕುಕರ್ಣ ಬಂದು ಹೋದ್ರೂ ಗೊತ್ತಿಲ್ಲಂತೆ. ಆ ಶಂಕುಕರ್ಣನಲ್ಲಿ ಶೇಷದೇವರು ಅಲ್ಲಿ ಆ ಸ್ಥಾನವನ್ನು ವಹಿಸಿ ಲಕ್ಷ್ಮಣನಾಗಿ ಅವತಾರ ಮಾಡ್ತಾರೆ. ಅದಕ್ಕೆ ಲಕ್ಷ್ಮಣ ಶೇಷಾಂಶ. ಉರ್ಗ ಶೇಷದೇವರಿಗೆ ಆಹಾರ ಏನು ಅಂತಂದ್ರೆ ವಾಯುದೇವರೇ ಆಹಾರ ಅಂತ, ಅಂದ್ರೆ ಗಾಳಿನೇ ಆಹಾರ ಅಂತೆ. ಗಾಳಿಯನ್ನ ಸೇವಿಸ್ಕೊಂಡೆ ತಮ್ಮ ಇಡೀ ಜೀವನವನ್ನು ಕಳೀತಾರಂತೆ. ಲಕ್ಷ್ಮಣ ಏನು ಮಾಡ್ದ, ಆ ರಾಮದೇವರ ಸೇವಾ ಕಾಲ, ಆ ವನವಾಸ ಕಾಲಕ್ಕೆ ಒಬ್ಬೊಬ್ಬೊಬ್ಬೊಬ್ಬರು ಒಂದೊಂದು ಪ್ರತೀಕ ಮಾಡಿದ್ರು. ಭರತ ಹೇಳ್ದ, ನಾನಂತ ಈ ಸಿಂಹಾಸನದ ಮೇಲೆ ಕೂಡಲ್ಲ ಅಂತ ಹೇಳಿ ರಾಮದೇವರ ಪಾದಿಕೆಯನ್ನೇ ಇಟ್ಟ. ಲಕ್ಷ್ಮಣ ದೇವರು ಹೇಳ್ತಾರೆ, ನಾನು ರಾಮದೇವರೊಟ್ಟಿಗೆ ಸಂಚಾರ ಮಾಡ್ತೀನಿ, ಆದ್ರೆ ಈ ವನವಾಸ ಮುಗಿಯೋವರೆಗೂ ನಾನು ಒಂದು ಹನಿ ನೀರು ಕುಡಿಯಲ್ಲ ಅಂತ ಶಪಥ ಮಾಡ್ತಾರೆ. ಇಡೀ ವನವಾಸ ಪೂರ್ತಿ ಲಕ್ಷ್ಮಣ ದೇವರು ಉಪವಾಸದಲ್ಲಿ ಕಳೆದಂತೆ. ಯಾಕೆ ಅಂತಂದ್ರೆ ರಾಮದೇವರ ಸೇವೆಗಾಗಿ ಅಂತ. ಅದಕ್ಕೆ ರಾಮದೇವರು ಯೋಚನೆ ಮಾಡಿದ್ರಂತೆ, ನನ್ನ ಸನ್ನಿಧಾನ ಎಲ್ಲಿಡೋಣ ಅಂದಾಗ ಲಕ್ಷ್ಮಣನಲ್ಲಿ ಇಟ್ಟಿದ್ದಕ್ಕೆ ರಾಯರ ಬೃಂದಾವನದಲ್ಲಿ ರಾಮದೇವರು ಕಾಣಿಸ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ತ್ರೇತಾಯುಗದಿ ರಘುನಾಥನನುಜನಾಗಿ ಸೀತಾಪತಿಯ ಪಾದ ಪ್ರೀತಿ ನೆನೆಸಿದಂತವದಣಿ ಗುರು ರಾಘವೇಂದ್ರ ನಿಧಣಿ. ರಾಯರು
ಎಂಥವರು ಅಂತಂದ್ರೆ ದಣಿ ಅಂತೆ. ಯಾಕೆ ದಣಿ ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ, ಯಾರು ದಣಿದುಕೊಂಡು ಬಂದಿದ್ದಾರೆ ರಾಯರನ್ನು ನೋಡಿದ ತಕ್ಷಣ ಅವರ ಅವರ ಏನ್ ದಾಹ ಇದೆ ಅದನ್ನ ನಿವಾರಣೆ ಮಾಡ್ತಾರಂತೆ, ಅದಕ್ಕೆ ಅವರು ದಣಿ ಅಂತೆ. ಆ ರೀತಿ ರಾಯರನ್ನು ಸ್ತುತಿ ಮಾಡ್ತಾರೆ. ಸರಿ, ಇಷ್ಟೆಲ್ಲ ಆಯ್ತು. ಅವ್ರಿಗೆ ಎಂತ ಸಾಮರ್ಥ್ಯ ಬಂತು ಅಂತಂದ್ರೆ, ಒಂದ್ ಕಡೆ ಇಬ್ರಾಂಪುರ ಅಪ್ಪ ಅವರು, ಒಂದ್ ಕಡೆ ರಾಯರು, ಮಧ್ಯದಲ್ಲಿ ಗುರುಜಗನ್ನಾಥದಾಸರಂತೆ. ಗುರುಜಗನ್ನಾಥದಾಸರು ಒಂದ್ ಕೈಯಲ್ಲಿ ರಾಯರ ಕೈ ಹಿಡಿದಿದ್ದಾರಂತೆ, ಇನ್ನೊಂದು ಕೈಯಲ್ಲಿ ಅಪ್ಪ ಅವರ ಕೈ ಹಿಡಿದಿದ್ದಾರಂತೆ. ಇವರಿಬ್ಬರನ್ನ ಇಟ್ಕೊಂಡು ಗುರುಜಗನ್ನಾಥದಾಸರು ಮಂತ್ರಾಲಯ ಸುತ್ತಮುತ್ತ ಎಲ್ಲ ಓಡಾಡೋರಂತೆ, ರಾಯರೊಟ್ಟಿಗೆ ಮಾತಾಡೋರಂತೆ, ಅಪ್ಪ ಅವರೊಟ್ಟಿಗೆ ಮಾತಾಡೋರಂತೆ. ಎಂತ ವೈಭವ ಅಂತಂದ್ರೆ ಅದನ್ನ ಎಂದೂ ಕೂಡ ಅರಗಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ರಾಯರ ವೃಂದಾವನಸ್ಥರಾಗಿ 240 ವರ್ಷ ಆಗೋಗಿದೆ. 240 ವರ್ಷ ಆದ್ಮೇಲೆ ರಾಯರ ಕೈ ಇಟ್ಕೊಂಡು ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಏನು? ಎಷ್ಟೋ ಜನ ಅರ್ಚಕರು ನೋಡ್ಬೇಕಂತೆ ರಾಯರೊಟ್ಟಿಗೆ ಮಾತಾಡ್ತಿರುವಂತ ಧ್ವನಿ ಕೇಳಿಸ್ಬೇಕು, ಅಲ್ಲಿ ಹತ್ರ ಬಂದು ನೋಡಿದ್ರೆ ಎಂಥದ್ದು ಇಲ್ಲ, ಇವರು ಹುಚ್ಚನಂತೆ ಮಾತಾಡ್ತಾ ಇದ್ದಾರೆ. ಆದ್ರೆ ಗುರುಜಗನ್ನಾಥದಾಸರ ವಾಯ್ಸ್ ಮಾತ್ರ ಕೇಳ್ತಿಲ್ಲ, ಯಾರ್ದೋ ಇನ್ನೊಬ್ರದ್ದು ಧ್ವನಿ ಕೇಳ್ತಿದೆ, ಅತ್ಯದ್ಭುತವಾಗಿದೆ. ಇದೇನಿದು ಒದ್ದಾಟ. ಒಮ್ಮೆ ಕೇಳಿದ್ರಂತೆ, ಅಲ್ಲ ನೀವು ಯಾರೊಟ್ಟಿಗೆ ಮಾತಾಡ್ತಾ ಇದ್ದೀರಾ, ಇಷ್ಟು ಮಾತಾಡ್ತಿದ್ದೀರಲ್ಲ, ಯಾರೊಟ್ಟಿಗೆ ಮಾತಾಡ್ತಾ ಇದ್ದೀರಾ? ಅವ್ರಿಗೆ ಹೇಳಲಿಲ್ಲ, ನಾವು ರಾಯರೊಟ್ಟಿಗೆ ಮಾತಾಡ್ತಾ ಇದೀವಿ ಅಂತ ಅವ್ರು ಹೇಳಿಲ್ಲ. ಯಾಕಂದ್ರೆ ರಾಯರ ಆಗನೆ ಯಾರಿಗೂ ತಿಳಿಸ್ಬಾರ್ದು ನಮ್ಮೊಟ್ಟಿಗೆ ಮಾತಾಡೋದು, ಯಾಕಂದ್ರೆ ಇದೆಲ್ಲ ಗುಪ್ತ ವಿಚಾರ. ಇದಕ್ಕೆ ಸಾಮರ್ಥ್ಯ ಎಲ್ಲಿಂದ ಬಂದಿದ್ದು ಅಂದ್ರೆ ಇಬ್ರಾಂಪುರ ಅಪ್ಪ ಅವರಿಂದ ಬಂದಿದ್ದು. ಯಾಕಂದ್ರೆ ಅವರು ರಾಘವೇಂದ್ರ ಚಿತ್ತಗ್ನಂ, ರಾಯರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡಂತ ಮಹಿಮರವರು ಅದಕ್ಕೆ ವಿಚಾರವನ್ನು ಹೇಳ್ತಾರೆ. ಸುಧರ್ಮೇಂದ್ರ ತೀರ್ಥರು ಅಂತ ಅವರ ಕಾಲ. ಆ ಸುಧರ್ಮೇಂದ್ರ ತೀರ್ಥರ ಕಾಲದಲ್ಲಿ ಒಬ್ರು ಗಣೇಶ ಭಟ್ರು ಅಂತ, ಗಣೇಶಾಚಾರ್ಯರು ಅಂತಿದ್ರು. ಆ ಗಣೇಶಾಚಾರ್ಯ ಪ್ರತಿದಿನ ಹೋಗ್ಬೇಕು, ರಾಯರು ನಮಸ್ಕಾರ ಮಾಡಬೇಕು, ಬರಬೇಕು. ಅಪ್ಪ ಅವ್ರು ಏನಾದ್ರು ಎದುರು ಕಡೆ ಕಂಡ್ರೆ ಅವರ ಮಾತಾಡಿಸ್ತಿರ್ಲಿಲ್ಲ, ಹೋಗಿ ನಮಸ್ಕಾರ ಮಾಡಬೇಕು. ಆದ್ರೆ ಎಲ್ಲರೂ ಕೂಡ ಈ ಅಪ್ಪ ಅವರ ಒಂಥರ ತಿರಸ್ಕಾರ ಭಾವನೆಯಲ್ಲಿ ನೋಡ್ತಿದ್ರು. ಯಾಕೆ ಅಂದ್ರೆ ಏನೋ ಶಾನುಭೋಗರ ತರ ಇದ್ದಾರೆ, ಇವ್ರಿಗೇನೋ ಲೌಕಿಕ ಹುಚ್ಚು, ಅದಕ್ಕೆ ಬಂಗಾರ ಹಾಕೋತಾರೆ, ಬೆಳ್ಳಿ ಹಾಕೋತಾರೆ ಅಂತ ಈ ತರ ಮಾತಾಡ್ತಿದ್ರು. ಆದ್ರೆ ಅಪ್ಪ ಅವ್ರ ಸಾಮರ್ಥ್ಯನೇ ಬೇರೆ. ಆದ್ರೆ ಎಂದೂ ಮಾತಾಡ್ಸಿಲ್ಲ. ಗಣೇಶ ಭಟ್ರು ಬರಬೇಕು, ನಮಸ್ಕಾರ ಮಾಡ್ಬೇಕು, ಹೋಗ್ಬೇಕು. ಒಂದು ದಿನ ಅಪ್ಪ ಅವರು ಮಾತಾಡಿಸ್ಬಿಟ್ರಂತೆ, ಗಣೇಶ್ ಭಟ್ರೆ ಇವತ್ತೇ ನೀವು ಕಡೆ ನನಗೆ ನಮಸ್ಕಾರ ಮಾಡೋದು, ನಾಳೆಯಿಂದ ನಾನು ನಿಮಗೆ ನಮಸ್ಕಾರ ಮಾಡಬೇಕು ಅಂದ್ರೆ ಅಂತ ಅಪ್ಪ ಅವರು. ಅವ್ರಿಗೆ ಆಶ್ಚರ್ಯ ಆಯ್ತು, ಏನಪ್ಪ ಈ ಮಾತಾಡ್ತಿದಾರಲ್ಲ ಅಂತ ಹೇಳಿದ್ರು. ಮಠದೊಳಗೆ ಹೋದ್ರೆ ಸುಧರ್ಮೇಂದ್ರ ತೀರ್ಥರಿಗೆ ಆಯಾಸ ಆಯ್ತಂತೆ. ಗಣೇಶ್ ಭಟ್ರು ಬಂದಿದ ತಕ್ಷಣ 2 ತೆಂಗಿನಕಾಯಿ ಇಟ್ಟು ಅವ್ರಿಗೆ ಮಂತ್ರಾಂಶ ಕೊಟ್ಟು, ನಾಳೆ ನಿಮಗೆ ಪಟ್ಟಾಭಿಷೇಕ ಸನ್ಯಾಸಾಶ್ರಮ ಅಂದ್ರಂತೆ. ಮಠದಲ್ಲಿ ಯಾರಿಗೂ ಗೊತ್ತಿಲ್ಲ, ಸುಧರ್ಮೇಂದ್ರ ತೀರ್ಥರ ಮನಸ್ಸಿಗೆ ಮಾತ್ರ ಗೊತ್ತಿತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಅದು ಹೇಗೆ ಇಬ್ರಾಂಪುರದ ಅಪ್ಪ ಅವ್ರಿಗೆ ಗೊತ್ತಾಯ್ತು ಅಂದ್ರೆ, ರಾಯರ ಮನಸ್ಸಲ್ಲಿ ಹೊಡ್ತಿತ್ತಂತೆ. ನಮ್ಮ ಈ ಪರಂಪರೆಯಲ್ಲಿ ಮುಂದೆ ಈತ ಬರಬೇಕು ಅಂತ ರಾಯರ ಮನಸ್ಸಲ್ಲಿ ಇದ್ದಿದ್ದನ್ನ ತಾವು ಪೂರ್ವದಲ್ಲೇ ತಿಳ್ಕೊಂಡಿದ್ದಾರಂತ ಅಪ್ಪ ಅವರು. ಮಾರನೇ ದಿನ ಅವ್ರಿಗೆ ಆಶ್ರಮ ಆಯ್ತು. ಅವರೇನೆ ಸುಗುಣೇಂದ್ರ ತೀರ್ಥರು ಅಂತ. ಅವರು ಬೃಂದಾವನ ಚಿತ್ತೂರಲ್ಲಿ, ತಿರುಪತಿಗೆ ಹೋಗುವಾಗ ಚಿತ್ತೂರು ಅಲ್ಲಿದೆ. ಅವರಿಂದ ರಾಯರು ಎಂತ ಸೇವೆ ಮಾಡಿಸ್ತಾರೆ ಅಂತಂದ್ರೆ, ಸುಮೃಷ್ಟಾನ ಪ್ರದಾತಾರಂ ಸುಗುಣೇಂದ್ರ ಗುರುಂಬುಜ. ಆ ಕಾಲ ಕ್ಷಾಮ ಬಂತು, ಮಂತ್ರಾಲಯ ಸುತ್ತಮುತ್ತ ಎಲ್ಲಿ ತಿನ್ಲಿಕ್ಕಿಲ್ಲ, ಕುಡಿಲಿಕ್ಕಿಲ್ಲ. ಆ ಕಾಲಕ್ಕೆ ಮಠದ ಆಸ್ತಿಯನ್ನೆಲ್ಲ ಮಾರಿ ಪ್ರತಿದಿನ ಅಲ್ಲಿದ್ದಂಥ ಬೇರೆ ಬೇರೆ ಎಲ್ಲ ಜನಾಂಗದ ವರ್ಗಕ್ಕೂ ಕೂಡ ಕೆಲಸವನ್ನು ಕೊಟ್ಟು ಅವರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದ್ರಂತೆ ಸುಗುಣೇಂದ್ರ ತೀರ್ಥರು. ಅಂತ ಮಹಿಮರು ಆ ವಿಚಾರವನ್ನೆಲ್ಲ ಇಬ್ರಾಂಪುರ ಅಪ್ಪ ಅವರು ಮುಂಚೆನೆ ತಿಳ್ಕೊಂಡಿರುತ್ತೆ. ಅಂತ ಸಾಮರ್ಥ್ಯಶೀಲರು ಇಬ್ರಾಂಪುರ ಅಪ್ಪ ಅವರು. ಅಂತ ರಾಯರ ಮನಸ್ಸು ಅವ್ರಿಗೆ ಗೊತ್ತು. ಅಂತ ರಾಯರು ನನ್ನೊಟ್ಟಿಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ಅಪ್ಪ ಅವ್ರ ಕಾರಣ. ಈ ವಿಚಾರ ಯಾರು ಹೇಳಬಾರ್ದು. ಆದರೆ ಬಿಡ್ಲಿಲ್ಲ ಜನ ಗುರುಜಗನ್ನಾಥದಾಸರು. ಇಲ್ಲ, ನೀ ಯಾರೊಟ್ಟಿಗೂ ಮಾತಾಡ್ತಿದ್ಯಾ, ನಾವು ಮಾತಾಡ್ಲೇಬೇಕಾದ್ರೆ ಯಾರೊಟ್ಟಿಗೆ ಮಾತಾಡ್ತಿದ್ಯಾ ಹೇಳ್ಬಿಟ್ರಂತೆ. ತಡೆಯಕ್ಕಾಗದೆ ಮಂತ್ರಾಲಯ ಪ್ರಭುಗಳು ವೃಂದಾವನದಿಂದ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ಸುಳ್ಗಾರ ಅಂತ ಗುರುಜಗನ್ನಾಥದಾಸರು ನಿಂದನೆ ಮಾಡಿದ್ರು. ಏನ್ ರಾಯರು ಬಂದು ನಿನ್ನ ಹತ್ರ ಮಾತಾಡ್ಬಿಡಕ್ಕೆ ನೀನೇನು ಬ್ರಹ್ಮದೇವರ ಅಂತ ಪ್ರಶ್ನೆ ಮಾಡಿದ್ರು. ಇಲ್ಲ, ಖಂಡಿತ ರಾಯರು ಬೃಂದಾವನದಿಂದ ಬರ್ತಾರೆ, ಮಾತಾಡ್ತಾರೆ. ಸರಿ, ನಾಳೆ ದಿನ ಎಲ್ರೂ ಸೇರಿಸ್ತೀನಿ, ಎಲ್ರೂ ಮುಂದೆ ರಾಯರ ಹತ್ರ ನೀನು ಮಾತಾಡಬೇಕು. ಸರಿ ಆಯ್ತು, ರಾಯರ ಇಚ್ಛೆ ಹೇಗಿದೆ ಹಂಗಾಗಿ ಪ್ರತಿದಿನ ಇವ್ರು ರಾಯರ ಬೃಂದಾವನ ನಿಂತ ತಕ್ಷಣ ರಾಯರು ಹೊರಗೆ ಬರೋರಂತೆ. ಇನ್ನೆಂಥ ಪುಣ್ಯಾತ್ಮರು ಗುರುಜಗನ್ನಾಥದಾಸರು. ಅಂಥದ್ದು ಮಾರನೇ ದಿನ ಎಲ್ಲರಿಗೂ ಸುದ್ದಿ ಮುಟ್ತು. ಗುರುಜಗನ್ನಾಥದಾಸರು ರಾಯರನ್ನ ಬೃಂದಾವನದ ಹೊರಗೆ ಕರೆದು ಮಾತಾಡಿಸ್ತಾರಂತೆ. ಎಲ್ಲ ಕಡೆ ಎತ್ತಿನ ಗಾಡಿ ಮಾಡಿಕೊಂಡು ಆದೋನಿಯಿಂದ ಬೇರೆ ಬೇರೆ ಊರುಗಳಿಂದ ಮಂತ್ರಾಲಯಕ್ಕೆ ಬಂದ್ಬಿಟ್ರು. ಸಾವಿರಾರು ಜನ ಸೇರ್ಬಿಟ್ರಂತೆ ಮಂತ್ರಾಲಯದಲ್ಲಿ. ಮಾತಾಡಿಸು ಅಂತಂದ್ರು. ರಾಯರೇ ಅಂತ ಕರೆದ್ರು. ರಾಯರೇ ಏನು ಮಾತಾಡಲಿಲ್ಲ.
ಗೋಗರದ್ರು ಉರುಳಾಡಿದ್ರು, ಆಗೆಲ್ಲ ಮರಳಿತ್ತಂತೆ ರಾಯರ ಮುಂದೆ. ಆ ಮರಳ ಮೇಲೆ ಬಿದ್ದು ಹೊರಳಾಡ್ಬಿಟ್ರಂತೆ, ಪ್ರಭು ಹೊರಗೆ ಬನ್ನಿ, ಮಾತಾಡ್ರಿ, ಮಾನ ಉಳಿಸಿ ಅಂತ. ರಾಯ ಏನು ಮಾತಾಡಲಿಲ್ಲ. ಮತ್ತು ಮುಂದೇನು ಕತೆ? ಎಲ್ಲರೂ ಅವಮಾನ ಮಾಡ್ಲಿಕ್ಕೆ ಶುರು ಮಾಡೋದಂತೆ. ಸುಳ್ಳು, ರಾಯರ ಹೆಸರು ಹೇಳಿ ಸುಳ್ಳು ಹೇಳ್ತಾನೆ. ಅವರಂದ್ರು, ನನಗೆ ಅಪಕೀರ್ತಿಯನ್ನು ತಗೊಬನ್ರಿ ರಾಯರೇ, ಪರವಾಗಿಲ್ಲ, ಆದರೆ ನಿಮ್ಮ ಭಕ್ತ ಸುಳ್ಳು ಹೇಳ್ತಾನೆ ಅಂದ್ರೆ ಅದು ನಿಮಗೆ ಅಪಕೀರ್ತಿ. ರಾಯರ ಭಕ್ತರು ಯಾವತ್ತೂ ನೆಲ ಕಚ್ಚಿದ್ರು ಅಂತ ಹೇಳಬಾರ್ದು, ನೀವು ಬಂದು ಉದ್ಧಾರ ಮಾಡಿ. ಮಾಡಲೇ ಇಲ್ಲ. ಆಗ ರಚನೆ ಮಾಡಿದ್ದೆ, ಯಾಕೆ ಮೂಕನಾದ್ಯೋ. ಇದನ್ನ ಜಗನ್ನಾಥದಾಸರು ಮಾಡಿದ್ದಾರೆ. ಈ ಜಗನ್ನಾಥದಾಸರ ಕಥೆ ಅಲ್ಲ, ಗುರು ಜಗನ್ನಾಥದಾಸರ ಕಥೆ. ಯಾಕೆ ಮೂಕನಾದೆ ಲೋಕಪಾಲಕ ಎನ್ನ ಸಾಕುವರಾರಯ್ಯ ಶ್ರೀಕರ ರಾಘವೇಂದ್ರ. ಯಾಕೆ ಮೂಕನಾದ್ಯೋ ಗುರುವೇ ನೀ, ಯಾಕೆ ಮೂಕನಾದ್ಯೋ. ರಾಯರ್ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರ? ನಾವು ರಾಯರ ಹತ್ರ ಬರ್ತೀವಿ, ಕೂತ್ಕೋತೀವಿ, ರಾಯರ್ ನಮ್ಮೊಟ್ಟಿಗೆ ಮಾತಾಡ್ತಿದಾರ? ನಮ್ಮೊಟ್ಟಿಗೆ ಮಾತಾಡ್ತಾನೇ ಇಲ್ಲ. ಯಾಕೆ? ನಾವೇ ರಾಯರನ್ನ ಮಾತಾಡ್ಸೋಕೆ ಪ್ರಯತ್ನನೇ ಪಟ್ಟಿಲ್ಲಲ್ಲ. ಅದಕ್ಕೆ ರಾಯರ ಶಿಷ್ಯರು ಒಬ್ರು ಹೇಳ್ತಾರೆ, ನಾವು ರಾಯರ ಹತ್ರ ಬಂದು ಆ ಮಡಿ ಈ ಮೈಲಿಗೆ ಆ ಗಲಾಟೆ ಈ ಗಲಾಟೆ ಅಂತ ಇರ್ತೀವಲ್ಲ, ರಾಯರನ್ನು ಕೂತಿ ರಾಯರ ಗುಣವನ್ನು ಏನಾದರೂ ಚಿಂತನೆ ಮಾಡಿದೀವ? ರಾಯರ ಹತ್ರ ಬಂದು ಎಷ್ಟು ನಿಂದನೆಗಳು, ಅವನು ಅದು ಮಾಡ್ತಾನೆ, ಇವನು ಇದು ಮಾಡ್ತಾನೆ, ಅಲ್ಲಿ ಆ ಕಳ್ತನ ಆಯ್ತು, ಇಲ್ಲಿ ಬರೀ ಇಷ್ಟ ಆಯ್ತಲ್ಲ. ರಾಯರನ್ನ ಯಾವತ್ತಾದರೂ ಸಾವಧಾನ ಚಿತ್ತರಾಗಿ ಕೂತಿ ನೋಡಿದೀವ? ರಾಯರು ಯಾವ ರೂಪದಿಂದ ಬೃಂದಾವನದಲ್ಲಿದ್ದಾರೆ ನೋಡಿದೀವ? ಎಂದೆಂದೆಂದೆಂದು ನೋಡಿದ್ವಿ. ಮತ್ತೆ ಅಲ್ಲಿ ರಾಯರಿದ್ದಾರೆ ಅನ್ನೋ ಎಚ್ಚರ ಹೇಗಿದೆ ನಮಗೆ ಗೊತ್ತಿಲ್ಲ. ಎಲ್ಲರೂ ಸುತ್ತಾ ಇದ್ದಾರೆ, ಅವರಂತೆ ನಾವು ಸುತ್ತಾ ಇದ್ದೀವಿ. ಆದರೆ ಗುರುಜಗನ್ನಾಥದಾಸರು ಹಾಗಲ್ಲ. ಬೃಂದಾವನದಲ್ಲಿ ಸಾಕ್ಷಾತ್ ರಾಯರನ್ನು ನೋಡ್ತಿದ್ರು. ಅವ್ರು ಹೇಳ್ತಾರೆ, ಎಲ್ಲರನ್ನು ಪಾಲಿಸುವಂತ ನೀವು ನನ್ನನ್ನು ನೀವು ಮಾತಾಡ್ಸಲ್ವಾ? ನಾನು ಅಷ್ಟು ಬೇರೆಯವನಾಗ್ಬಿಟ್ಟ, ನಿಮಗೆ ಮರ್ತೋಯ್ತ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಹಿಂದೆ ನೀವೇ ಪ್ರಹ್ಲಾದರಾಜರಾಗಿರುವಾಗ ನಾನು ನಿಮ್ಮ ತಮ್ಮ ಅಹಲ್ಲಾದ, ನೀವು ವ್ಯಾಸರಾಜರಾಗಿ ಬಂದಿರುವಾಗ ನಾನೊಬ್ಬ ಕುರುಬನಾಗಿ ಬಂದೆ. ಈಗಂತೂ ನೀವು ಮಂತ್ರಾಲಯ ಪ್ರಭುಗಳು, ನೀವು ಯತಿಗಳಾಗಿದ್ದಾಗ ನಾನೇ ಅಪ್ಪಣ್ಣಾಚಾರಕ್ಕೆ ಬಂದೆ, ಬೆನಕಪ್ಪ ಆದೆ, ಶ್ರೀಧ ವಿಠಲರಾದೆ. ಇಷ್ಟೆಲ್ಲ ಆದ್ರೂ ನನ್ನ ನೀವು ಮಾತಾಡ್ಸಲ್ವಾ? ಈ ಜನ್ಮ ನಿಮ್ಮಿಂದ ಬಂದಿದ್ದು, ನನ್ನ ಮಾತಾಡ್ಸಲ್ವಾ? ಹಿಂದಕ್ಕೆ ನೀಯನ್ನ ಮುಂದೆ ಸುಳಿದಾಡಿದೆ, ಮಂದಿಯೊಳಗೆ ಎನ್ನ ಮಂದನ್ನ ಮಾಡಿ ಈಗ ಬೇಕಾಗದಿದ್ದರೆ ಇನ್ಯಾಕೆ ಕೈಯನ್ನು ಪಿಡಿದೆ, ಕಾಕು ಜನರೊಳನ್ನ ನೂಕಿ ಬಿಟ್ಟು ನೀನು ಯಾಕೆ ಮೂಕನಾದ್ಯೋ. ಸ್ವಾಮಿ, ಹಿಂದೆ ಎಷ್ಟು ತಪ್ಪು ಮಾಡಿದಾಗ ನನ್ನ ಕೈ ಹಿಡಿದು ಕಾಪಾಡಿದ್ರಿ. ನಾನು ಅಹಲ್ಲಾದನಾಗಿರುವಾಗ ದೈತ್ಯ ಬಾಲಕರ ಜೊತೆಗೆ ಎಲ್ಲ ಹೋಗಿ ಆಟ ಆಡ್ತಾ ಇದ್ದೆ. ಸಹಲ್ಲಾದನ ಕಂಡ್ರೆ ಬಹಳ ಪ್ರೀತಿ. ಆ ಸಹಲ್ಲಾದನ ಕುಡಿಸ್ಕೊಂಡು ಎಲ್ಲ ಪಾಠ ಹೇಳುವಾಗ ನಾನೆಲ್ಲ ತಪ್ಪುದಾರಿಗೆ ಹೋದ್ರು ನನ್ನನ್ನು ಪ್ರೀತಿಯಿಂದ ಕರೆದು ಹಿಂದೆ ಕೈ ಹಿಡಿದ್ರಿ. ಇವತ್ತು ನಾನು ಏನು ತಪ್ಪು ಮಾಡಿದೆ? ಈಗಲೂ ನಾನು ತಪ್ಪು ಮಾಡಿದೆ. ಏನು ಮಾಡಿದೆ? ಯಾರ್ಯಾ ಸವಾಸವು ಮಾಡಿದೆ. ಕಾಕು ಜನರೊಳೆಲ್ಲ ನೂಕಿ ಬಿಟ್ಟು ಈಗ ಅಪ್ಪಣ್ಣಾಚಾರ ನಾವು ಬಂದ್ವಿ, ಒಂದು ದುಷ್ಟ ಸಹವಾಸ ಇಲ್ಲ. ಈ ಸದಾ ಕಾಲ ನಿಮ್ಮ ಸೇವೆ ಮಾಡಿದೆ. ಅದೇ ಬೆನಕಪ್ಪ ಆದಾಗ, ಶ್ರೀಧ ವಿಠಲರಾದಾಗ ಮಾಡಬಾರದ ಕೃತ್ಯವನ್ನ, ವೇಶ್ಯಾಸ್ತ್ರೀಯರ ಸಹವಾಸವನ್ನ, ಬ್ರಾಹ್ಮಣ್ಯಕ್ಕೆ ಘಾತ ಆಗುವಂತ ಕಾರ್ಯವನ್ನು ಮಾಡಿಸಿ, ಇನ್ನು ಈ ಜನ್ಮದಲ್ಲಿ 40 ವರ್ಷ ಈ ಹಾಳ ವ್ಯರ್ಥ ಮಾಡಿಸಿ ಇವತ್ತು ನನ್ನನ್ನು ಈ ರೀತಿ ನಿಲ್ಲಿಸಿದಿರಲ್ಲ, ಇದಕ್ಕೆ ಕಾರಣ ಏನು? ಯಾಕೆ ಹೀಗೆ ಮಾಡಿದ್ರಿ? ಅದಕ್ಕೆ ರಾಯರ್ ತಾವಿರುವಾಗ ಹೇಳಿದ್ದಾರೆ. ಇಂದು ಎನಗೆ ಗೋವಿಂದಲ್ ಅವ್ರು ಹೇಳ್ತಾರಲ್ಲ, ಅವ್ರು ಹೇಳ್ತಾರೆ, ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ದುಷ್ಟರ ಸಹವಾಸವನ್ನು ನಾವು ಮಾಡಿದ್ವಿ ಅಂತ ರಾಯರು ಹೇಳ್ತಾರೆ. ಇಂದು ಎನಗೆ ಗೋವಿಂದ ಯಾರ್ಯಾರ ಮನೆಯದು ದುಷ್ಟತನದ ಆ ಬುದ್ಧಿಯಿಂದ ದೇವರಿಂದ ದೂರ ಆಗುವಂತ ಒಂದು ಅವಸಾನ ಕಾಲ ಬಂತಂತೆ. ಯಾಕೆ ಅಂತಂದ್ರೆ ಅವರು ಬಾಲಿಕರಾಜನಾಗಿರುವಾಗ ದುರ್ಯೋಧನನ ಮನೆ ಅನ್ನ ತಿಂದಿದ್ದಕ್ಕೆ ಅವರ ಮಂತ್ರಾಲಯ ಪ್ರಭುಗಳು ರಾಯರಾದಾಗ ಅವ್ರಿಗೆ ಅನ್ನ ಇಲ್ದಾಗ ಆಯ್ತಂತೆ. ಆ ದಾರಿದ್ರ್ಯ ಯಾಕೆ ಬಂತು ಅಂತಂದ್ರೆ ದುಷ್ಟರ ಮನೆ ಅನ್ನ ತಿಂದಿದ್ದಕ್ಕಂತೆ. ಅದಕ್ಕೆ ನಾವು ಯೋಚನೆ ಮಾಡ್ಬೇಕಂತೆ, ಎಲ್ಲಿ ನಾವು ಊಟ ಮಾಡಬೇಕು, ಎಲ್ಲಿ ಊಟ ಮಾಡಬಾರ್ದು. ನಾವು ದುಷ್ಟರ ಮನೆಯಲ್ಲಿ ದೇವರನ್ನ ನಿಂದನೆ ಮಾಡ್ತಾ ಊಟ ಮಾಡಿದ್ರೆ ಜನ್ಮಾಂತರಕ್ಕೆ ನಮ್ಗೆ ಅನ್ನವೇ ಇಲ್ಲ. ರಾಯರು ಹೇಳ್ತಿರೋ ಮಾತು, ನಾನು ಬಾಲ್ಯಿಕ ರಾಜನಾಗಿರುವಾಗ ನೀವು ಬಂದು ನನ್ನನ್ನು ಹಿಂಬಾಲಿಸ್ಕೊಂಡು ಊಟ ಮಾಡಿದಕ್ಕೆ
ಅಷ್ಟು ದುಷ್ಟರ ಮಧ್ಯದಲ್ಲಿ ಇರೋಗಾಯಿತು ಅಂತ ಹೇಳ್ತಾರೆ. ನಮಗೆ ಗೊತ್ತಾ, ನಮಗೆ ದುಷ್ಟರ ಸಹವಾಸದಲ್ಲಿ ಹೊರಗಡೆ ತಿನ್ನೋ ಚಾಪಲ್ಲಿ ಚೆನ್ನಾಗೇ ಇದೆ. ಅದು ಎಂಥ ಜನ ಅಂತಂದರೆ ದೇವರನ್ನ ನಂಬೋದೇ ಇಲ್ಲ. ನೋಡಿದ್ರೆ ತಿಂಗಳಿಗೊಂದ್ಸತಿ ಆ ಹೋಮ ಈ ಹೋಮ ಅಂತ ಮಾಡಿಸ್ತಾರೆ. ಯಾಕಂದ್ರೆ ಭಯ. ಮರಣ ಕಾಲದಲ್ಲಿ ಬರೆದಿಟ್ಟು ಹೋಗಿರ್ತಾರೆ ಪತ್ರ, ನನ್ನ ಕಾರ್ಯ ನಾನಿಷ್ಟೆಲ್ಲ ಜನ್ಮದಲ್ಲಿ ಪೂರ್ತಿ ಹಿಂದೂ ಧರ್ಮವನ್ನ ತಿರಸ್ಕಾರ ಮಾಡಿದ್ದೀನಿ, ನನ್ನ ಸಾವು ಆದ್ಮೇಲೆ ನಮ್ಮ ಜಾತಿಯಲ್ಲಿ ಯಾವ ರೀತಿ ಇದೆ ಅದೇ ಕಾರ್ಯ ಮಾಡಬೇಕು ಅಂತ. ಯಾಕಂದ್ರೆ ಭಯ. ಆದರೆ ಇರುವಾಗ ಮಾತ್ರ ಒಪ್ಕೊಳ್ಳಿಕ್ಕೆ ಆ ತಾಕತ್ತಿಲ್ಲ. ಹಾಗೆ ಯಾವತ್ತೋ ಒಂದು ದಿನ ದುರ್ಯೋಧನ ಮನೇಲಿ ಅನ್ನ ತಿಂದಿದ್ದಕ್ಕೆ ದುಷ್ಟರ ಸಹವಾಸ ಮಾಡಿಸಂತೆ ಅನೇಕ ಜನ್ಮದಲ್ಲಿ. ಇನ್ನು ನಾವು ಎಷ್ಟು ಹೊರಗಡೆ ತಿಂದಿದ್ದೀವಿ, ನಮ್ಗಿನ್ ಎಷ್ಟು ಜನ್ಮ ಇದೆ. ರಾಯರೇ, ಅವತ್ತು ನನ್ನನ್ನು ಕೈ ಹಿಡಿದು ಕಾಪಾಡಿದವರು ಇವತ್ತು ನನ್ನನ್ನು ಇಷ್ಟ ಸಾವಿರಾರು ಜನದ ಮುಂದೆ ನಿಂತು ಮಾತಾಡಿಸ್ತಿಲ್ವಲ್ಲ, ಇವತ್ತು ನಾನು ಬೇಡವ ನಿಮಗೆ? ಆ ಗುರುಜಗನ್ನಾಥದಾಸರ ಭಾವನ ನಾವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕಾಗಲ್ಲ. ಅದು ರಾಯರಲ್ಲಿ ಅವ್ರಿಗೆ ಇದ್ದಿದ್ದ ಭಕ್ತಿ ತೋರಿಸ್ತಾರೆ. ನಿನ್ನಂಥ ಕರುಣಿಲ್ಲ, ಎನ್ನಂಥ ಕೃಪಣಿಲ್ಲ, ಗನ್ನ ಮಹಿಮನಿ ಎನ್ನನು ಬಿಟ್ಟೀಗ, ಜನನಿಯು ನೀಯನಗೆ ಎನ್ನ ಜನಕನಯ್ಯ, ಮನ್ನಿಸೋ ನೀ ನಿತ್ಯಾನನ್ಯ ಶರಣನಯ್ಯ, ಯಾಕೆ ಮೂಕನಾದ್ಯೋ. ಸ್ವಾಮಿ ರಾಯರನ್ನು ನೋಡು, ಅವ್ರು ಹೇಳ್ತಾ ಇದ್ದಾರೆ, ಜನನಿಯು ನೀ ನನಗೆ ಎನ್ನ ಜನಕನಯ್ಯ. ನನ್ನ ಹುಟ್ಟಿಗೆ ಕಾರಣ ಯಾರು ಅಂದ್ರೆ ನೀವೇ. ಯಾಕೆ? ಅವತ್ತು ಒಂದೇ ಒಂದು ಮಾತು, ನೀವು ಸನ್ಯಾಸಾಶ್ರಮ ತಗೋ ಅಂತ ಹೇಳಿದಾಗ ತಗೊಂಡ್ಬಿಟ್ಟಿದ್ರೆ ಶ್ರೀಧರ ವಿಠಲರು ಆಗಿ ಬರ್ತಿರ್ಲಿಲ್ಲ, ಗುರುಜಗನ್ನಾಥದಾಸರಿಗೂ ಬರ್ತಿರ್ಲಿಲ್ಲ. ನನಗೆ ಒಳ್ಳೆ ಸ್ಥಾನವನ್ನು ಕೊಟ್ಟು ಮುಕ್ತಿ ಕೊಡಿಸ್ತಾ ಇದ್ರಿ. ಇವತ್ತಿನ ನನ್ನ ಹುಟ್ಟಿಗೆ ಕಾರಣ ನೀವೇ. ಪ್ರತಿಯೊಂದು ನಿಮ್ಮ ಚಿತ್ತನೆ. ಇಂಥ ನಿಮ್ಮ ಮಗನಾದ ನನ್ನನ್ನ ನೀವು ಹೀಗೆ ದೂರ ಮಾಡ್ತಿದ್ದೀರಲ್ಲ, ಇದು ಸರಿನಾ? ನಿಮ್ಮಂಥ ಕರುಣಾಳಿಗಳು ಜಗತ್ತಲ್ಲಿದ್ದಾರ? ನಮ್ಮ ಪೂರ್ವಿಕ ಗುರುಗಳು ತಂದೆ ಮುದ್ದುಮೋಹನ್ ದಾಸರು ಅಂತ, ಆ ಗುರುಗಳು ಎಲ್ಲ ಕಡೆ ಧರ್ಮ ಪ್ರಚಾರ ಮಾಡ್ತಿದ್ರು. ಹೀಗೆ ಪ್ರಚಾರ ಮಾಡುವಂಥ ಕಾಲಕ್ಕೆ ಮೈಸೂರಲ್ಲಿ ಸಂಚಾರ ಮಾಡ್ತಿದ್ರು. ಆಗ ಒಬ್ಬ ಬ್ರಿಟಿಷ್ ಅಧಿಕಾರಿ ಅವರನ್ನು ನೋಡ್ದ. ಸ್ವಾಮಿ, ಎಲ್ಲ ಕಡೆ ಏನ್ ಮಾಡ್ತಿದ್ದೀರಾ ನೀವು ಅಂತ ಪ್ರಶ್ನೆ ಮಾಡ್ದ. ಯಾಕಂದ್ರೆ ಬ್ರಿಟಿಷರ ವಿರುದ್ಧ ಏನಾದ್ರು ಪ್ರಚಾರ ಮಾಡ್ತಿದ್ದೀರಾ ಅಂತ. ಇಲ್ಲ ಇಲ್ಲ, ನಾವು ಧರ್ಮ ಪ್ರಚಾರ ಮಾಡ್ತಾ ಇದೀವಿ. ಯಾರಿಗೆ ಮಾಡ್ತಾ ಇದ್ದೀರಾ? ಯಾರು ಸಜ್ಜನರಿದ್ದಾರೆ ಅವ್ರಿಗೆ ನಾವು ಪ್ರಚಾರ ಮಾಡ್ತಾ ಇದೀವಿ. ಅದಕ್ಕೆ ಆ ಬ್ರಿಟಿಷ್ ಅಧಿಕಾರಿ ಅನ್ನಂತೆ, ಸಜ್ಜನರು ಅಂದ್ರೆ ಯಾರು? ಎಲ್ಲ ಒಳ್ಳೆ ಜನರು ತಾನೆ, ಎಲ್ಲ ಜ್ಞಾನವಂತರು, ವಿದ್ಯಾವಂತರು. ಅವ್ರಿಗೆ ಹೋಗಿ ಏನ್ ಧರ್ಮ ಪ್ರಚಾರ ಮಾಡೋದು? ನಿಮ್ಗೆ ತಾಕತ್ತಿದ್ರೆ ಜೈಲಿಗೆ ಬಂದು ಕೈದಿಗಳನ್ನು ಪರಿವರ್ತನೆ ಮಾಡ್ಲಿಕ್ಕೆ ಆಗತ್ತಾ ಅಂತ ಪ್ರಶ್ನೆ ಮಾಡಿದಂತೆ. ಅದಕ್ಕೆ ತಂದೆ ಮುದ್ದುಮೋಹನ್ ದಾಸರು ಅಂದ್ರಂತೆ, ನರಸಿಂಹದೇವ್ರ ಇಚ್ಛೆ ಇದ್ರೆ ಜೈಲಿಗೂ ಬಂದು ಬೋಧನೆ ಮಾಡ್ತೀನಿ ಅಂತ. ಸರಿ ಆಯ್ತು, ಈ ಶನಿವಾರ ಬರ್ತೀರಾ ಅಂದ್ರಂತೆ. ಹ್ಞೂ ಬರ್ತೀನಿ ಅಂತ ಹೇಳಿ, ಇವತ್ತು ಫ್ರೀಡಮ್ ಪಾರ್ಕ್ ಇದೆಯಲ್ಲ ಹಿಂದೆ, ಅದು ಸೆಂಟ್ರಲ್ ಜೈಲು, ಅಲ್ಲಿ ಕರ್ಕೊಂಡ್ಬಂದ್ರಂತೆ. ಕರ್ಕೊಂಡ್ಬಂದ್ರು, ಕೂತ್ಕೊಂಡ್ರು. ಅಲ್ಲಿದ್ದ ಕೈದಿಗಳೆಲ್ಲ ಇವನು ಯಾರು ಬುರುಡೆ ದಾಸಯ್ಯ ನನ್ನ ಹತ್ರ ಬಂದು ನನಗೆ ಬುದ್ಧಿ ಹೇಳ್ತಾನೆ ಅಂತ ಹೇಳಿ ಮಣ್ಣು ಎರ್ಚೋದು, ಕಲ್ಲು ಎರ್ಚೋದು ಮಾಡೋದಂತೆ. ಇವ್ರು ಮಾತ್ರ ಹಾಗೆ ಕೂತಿದ್ದಾರಂತೆ. ಯಾಕೆ ಅಂತಂದ್ರೆ, ಮಕ್ಕಳೇನ್ ಮಾಡ್ತಾರೆ ಅಂತಂದ್ರೆ, ತಾಯಿಯನ್ನು ಎತ್ಕೊಂಡಿರುವಾಗ ತಾಯಿ ಮೇಲೆ ಮಲಮೂತ್ರಗಳನ್ನು ಮಾಡ್ತಾರೆ. ಹಾಗೆ ಅಂತ ತಾಯಿ ಆ ಮಗುನ ಹೊರಗೆ ಎಸೆತಾಳ, ಇದು ನನ್ನ ಮಗು ಅಂತ ಹೇಳಿ ಆ ಮಗುನ ಶುಭ್ರ ಮಾಡಿ ಮತ್ತೆ ಮುದ್ದಾಡ್ತಾಳಲ್ಲ, ಒಲಿಯತ್ತೆ ಮಗು, ಎಷ್ಟು ಹಿಂಸೆ ಮಾಡತ್ತೆ, ಕಚ್ಚತ್ತೆ, ಏನು ಮಾಡಿದ್ರು ಕೂಡ ಮಗುನ ಹೊರಗಾಕಲ್ಲ. ತಂದೆ ಮುದ್ದುಮೋಹನ್ ದಾಸರು ಅಂದ್ರಂತೆ, ಇವರೆಲ್ಲ ಪರಮಾತ್ಮನ ಮಕ್ಕಳು, ಇವ್ರು ಏನು ಮಾಡಿದ್ರು ಕೂಡ ನಾವು ಸಹಿಸ್ಕೋಬೇಕು ಅಂತ ಕೂತ್ರಂತೆ. ಕೂತ್ರು, ಏನು ಬೋಧನೆ ಮಾಡಿಲ್ಲ, ಹೊರಟೋದ್ರು. ಅವರು ಕೂತಂತ ವರ್ಚಸ್ಸನ್ನು ಕಂಡಂತ ಕೈದಿಗಳಿಗೆ, ಕೊಲೆಗಾರರಿಗೆ 1 ವಾರ ಹುಚ್ಚೆಡಿತು. ಅಯ್ಯೋ, ಆ ಗುರುಗಳು ಅಷ್ಟು ಹೊಡೆದ್ರು ಮಾಡಿದ್ರು ನಮ್ಮನ್ನು ಒಂಚೂರು ಬೈಲಿಲ್ಲ. ಬೇರೆಯವ್ರಿಗೆಲ್ಲ ಈಗ ಮಾಡಿದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ರು, ಅವರಿಂದ ಮತ್ತೆ ನಾವು ಒದೆ ತಿಂತಿದ್ವಿ. ಒಂದೇ ಒಂದು ಮಾತು ನಮ್ಮ ಮೇಲೆ ಆಡ್ಲಿಲ್ವಲ್ಲ ಅಂತ ಹೇಳಿ ಅವರಲ್ಲಿ ಭಕ್ತಿ ಬರೋ ಹಾಗೆ ಮಾಡಿದ್ರಂತೆ. ಹೀಗೆ ಆಯ್ತು, ಕಾಲ ಕಳೀತು. ಯಾರೋ ಇನ್ನೊಬ್ರು ಬೋಧನೆ ಮಾಡ್ಲಿಕ್ಕೆ ಬಂದ್ರಂತೆ, ಇವ್ರನ್ನ ಪರಿವರ್ತನೆ ಮಾಡ್ಲಿಕ್ಕೆ. ಕೈದಿಗಳೆಲ್ಲ ಗಲಾಟೆ ಅಂತೆ. ಹೋದ ವಾರ ಆ ಗುರುಗಳು ಬಂದಿದ್ರಲ್ಲ, ಅವರೇ ಬರಬೇಕು, ಅವರೇ ಬಂದು ನಮಗೆ ಬೋಧನೆ ಮಾಡಬೇಕು, ಅವ್ರು ಹೇಳಿದ್ ನಾ ಕೇಳ್ತೀನಿ ಅಂತ ಹೇಳಿ 40 ವರ್ಷಗಳ ಕಾಲ ಕೈದಿಗಳಿಗೆ ಬೋಧನೆ ಮಾಡಿದ್ದಾರೆ. ಗೌರ್ಮೆಂಟ್ ಇಂದ ಅವ್ರಿಗೆ ಒಂದು ಪತ್ರನೇ ಕೊಟ್ಟುಬಿಟ್ರು, ನೀವು ಒಂದು ಕೈದಿಗಳನ್ನ ಪರಿವರ್ತನೆ ಮಾಡ್ರಿ, ನಿಮ್ಗೆ ಆ ಸಾಮರ್ಥ್ಯ ಇದೆ ಅಂತ. ಅದರಿಂದ ಏನ್ ಪರಿವರ್ತನೆ ಆಯ್ತು ಅಂತ ಒಂದು ಘಟನೆ ಹೇಳ್ತೀನಿ. ಒಬ್ಬ ಕೊಲೆಗಾರ ಅಂತೆ, ಅವನು ಕೇಳ್ದ ತಂದೆ ಮುದ್ದುಮೋಹನ್ ದಾಸರನ್ನ, ಗುರುಗಳೇ ನೀವೆಲ್ಲ ಇಷ್ಟು ಹೇಳ್ತಾ ಇದ್ದೀರಾ, ಇವತ್ತ ನನಗೆ ಮನವರಿಕೆ ಆಗ್ತಿದೆ ಎಂತ ತಪ್ಪು ಮಾಡಿಬಿಟ್ಟೆ ಅಂತ. ನಾನು ಯಾವ್ದೋ ಆಸ್ತಿ ಬರುತ್ತೆ ಅಂತ ಹೇಳಿ ನನ್ನ ಹೆಂಡತಿನ ಕೊಂದೆ, ಆದ್ರೆ ಅವಳನ್ನು ಕೊಂದಿದ್ದಕ್ಕೆ ನನಗೆ ಆಸ್ತಿ ಬರಲಿಲ್ಲ. ಯಾರೋ ಹೇಳಿದ್ರು ನಿಮ್ಮ ಅಪ್ಪ ಅಮ್ಮನ ಸಾಯಿಸ್ಬಿಡು, ನಿಮ್ಮ ಅಪ್ಪ ಅಮ್ಮನ ಆಸ್ತಿ ನಿಂಗೆ ಬರುತ್ತೆ. ತನ್ನ ಸ್ವಂತ ತಂದೆ ತಾಯಿಯನ್ನು ಕೊಲೆ ಮಾಡೋದಂತ. ಆಸ್ತಿ ಬರಲಿಲ್ಲ, ಜೈಲು ವಾಸ ಆಯ್ತು. ಬಂದ
ಅವನ ಕ್ರೂರತ್ವವನ್ನು ನೋಡಿ ಅವನಿಗೆ ಯಾರ ಜೊತೆನೂ ಮಧ್ಯದಲ್ಲಿ ಇರ್ತಿಲ್ಲ, ಸಿಂಗಲ್, ಎಲ್ಲ ಕಮ್ಯುನಿಕೇಶನ್ ಕಟ್ ಮಾಡಿ ಒಬ್ಬನನ್ನ ಆ ಬಂದಿಖಾನೆಯಲ್ಲಿ ಇಟ್ಟಿದ್ರು. ಅವನು ಬಂದು ಕೇಳ್ದ, ಗುರುಗಳೇ ಇಂಥ ತಪ್ಪು ಮಾಡಿಬಿಟ್ಟಿದ್ದೀನಿ, ಇವತ್ತು ನನಗೆ ತಪ್ಪಾಯ್ತು ಅಂತ ಅರಿವಾಗ್ತಿದೆ, ದೇವ್ರು ನನ್ನ ಕ್ಷಮಿಸ್ತಾನ? ಇವಾಗ ನೀವೇ ಹೇಳಿ, ತಂದೆ ತಾಯಿಯನ್ನು ಕೊಂದಿದ್ದಾನೆ, ಹೆಂಡತಿಯನ್ನು ಕೊಂದಿದ್ದಾನೆ, ದೇವರು ಅವನನ್ನ ಕ್ಷಮಿಸ್ತಾನ? ಏನ್ ಹೇಳ್ಬೇಕು ನಮ್ಮನ್ನು ಕೇಳಿದ್ರೆ? ನಮಗೆ ಗೊತ್ತಿಲ್ಲ ಅಂತ ಹೊರಟೋಗ್ತೀವಿ. ತಂದೆ ಮುದ್ದುಮೋಹನ್ ಉತ್ತರ ಕೊಟ್ರಂತೆ, ಖಂಡಿತ ದೇವ್ರು ಕ್ಷಮಿಸ್ತಾನೆ ಅಂದ್ರಂತೆ. ಎಲ್ರಿಗೂ ಆಶ್ಚರ್ಯ ಆಯ್ತು, ಇದೇನಪ್ಪ ಇಂಥ ಮಾತು ಹೇಳ್ತಿದ್ದಾರೆ. ಅದಕ್ಕೆ ಅವರೊಂದು ಉತ್ತರ ಕೊಟ್ರಂತ. ಏನಪ್ಪ ಉತ್ತರ ಅಂದ್ರೆ, ಸಮುದ್ರದಲ್ಲಿ ಎಷ್ಟು ಲೀಟರ್ ನೀರಿದೆ ಲೆಕ್ಕ ಹಾಕಿ. ಎಷ್ಟು ಲೀಟರ್ ನೀರಿದೆ ಸಮುದ್ರದಲ್ಲಿ? ಒಂದು 100 ಲೀಟರ್ ಹೆಚ್ಚು ಕಮ್ಮಿ ಹೇಳಿ ಪರವಾಗಿಲ್ಲ, ಅಥವಾ ಒಂದು 1000 ಲೀಟರ್ ಹೆಚ್ಚು ಕಮ್ಮಿ ಹೇಳಿ ಪರವಾಗಿಲ್ಲ. ಸಮುದ್ರದಲ್ಲಿ ಎಷ್ಟು ಲೀಟರ್ ನೀರಿದೆ? ಸಮುದ್ರದಲ್ಲಿ ಎಷ್ಟು ಲೀಟರ್ ನೀರಿದೆ ಅಂತ ಅಳಿಲಿಕ್ಕಾಗಲ್ವೋ, ಪರಮಾತ್ಮನಿಗೆ ಎಷ್ಟು ಕರುಣೆ ಇದೆ ಅಂತ ಅಳಿಲಿಕ್ಕಾಗಲ್ಲ ಅಂದ್ರಂತೆ. ಅದಕ್ಕೆ ಅವನಿಗೆ ಕರುಣಾ ಸಮುದ್ರ ಅಂತ ಹೆಸರು. ಅದಕ್ಕೆ ಅವ್ರು ಅಂದಂತೆ, ಆ ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ, ಒಂದು ಘಟನೆ ಹೇಳ್ತೀನಿ ಅಂತ ಹೇಳಿ ಪ್ರಹ್ಲಾದ ರಾಜನ ಕಥೆ ಹೇಳಿದ್ರಂತೆ. ಹಿರಣ್ಯಕಶಿಪು ಎಂತೆಂತ ಕೆಲಸ ಮಾಡ್ದ ಅಂತ ಭಗವದ್ಭಕ್ತ ಪ್ರಹ್ಲಾದನನ್ನ ಬೆಟ್ಟದಿಂದ ಎಳಿಸ್ದ, ನೂಕ್ಸ್ದ. ಪ್ರಹ್ಲಾದ ಒಬ್ನೇನ 1000 ಜನ ಋಷಿಮುನಿಗಳನ್ನ ಕೆಂಡದಲ್ಲಿ ಹಾಕಿ ಬೂದಿ ಮಾಡ್ಬಿಟ್ಟ. ದೇವ್ರು ಹೇಳ್ದ, ಇವರೆಲ್ಲ ಬೂದಿ ಆದ್ರೂ ಕೂಡ ಯಾವತ್ತು ಪ್ರಹ್ಲಾದನಲ್ಲಿ ಸಿಟ್ಟು ಮಾಡ್ತಾನೋ ಅವತ್ತು ನಡುಗು ನಾ ಬರಲ್ಲ ಅಂತ. ಯಾಕೆ ಅಂತದ್ದು ಅಂತಂದ್ರೆ, ಪ್ರಹ್ಲಾದನಲ್ಲೇ ನನಗೆ ಹೆಚ್ಚು ಪ್ರೀತಿ, ಹಾಗಾಗಿ ಆ ಪ್ರಹ್ಲಾದನಿಗೆ ತೊಂದರೆ ಆದ್ರೆ ಮಾತ್ರ ನಾನು ಬರ್ತೀನಿ. ಸರಿ, ಇಷ್ಟೆಲ್ಲ ಆಯ್ತಲ್ಲ, ಆ ಹಿರಣ್ಯಕಶಿಪು ಎಲ್ಲಿ ಸತ್ತ? ದೇವ್ರ ತೊಡೆ ಮೇಲೆ ಸತ್ತರಿ. ನಮ್ಗೆ ಸಾವುಂಟ ದೇವ್ರ ತೊಡೆ ಮೇಲೆ? ಇವಾಗ ಹಿರಣ್ಯಕಶಿಪುನನ್ನ ರಾಕ್ಷಸ ಅಂತಿರೋ ದೇವತೆ ಅಂತಿರೋ? ಪರಮಾತ್ಮನ ಕೈಯಲ್ಲಿ ಒಂದು ಸಾವು ಅಂತಂದ್ರೆ ಇದು ಗುರುಜಗನ್ನಾಥದಾಸರು ಕೊಡೋ ಚಿಂತನೆ ಅಲ್ವಾ? ಇಂಥ ಚಿಂತನೆ ನಮ್ಗೆ ತಲೆಗೆ ಹೊಳೆಯಲ್ಲ. ಅಂತ ಚಿಂತನೆ ಅಂದ್ರೆ, ಆ ಹಿರಣ್ಯಕಶಿಪು ಎಂತ ಪುಣ್ಯ ಮಾಡಿದ್ದ? ಪರಮಾತ್ಮನ ಸ್ಪರ್ಶ ಆಗಿ ಆ ಪರಮಾತ್ಮ ಅವನನ್ನು ಸಂಹಾರ ಮಾಡ್ತಾನೆ ಅಂದ್ರೆ ಅವನಂತ ಪುಣ್ಯಾತ್ಮ ಇದಾನ ಅಂತಂದ್ರು. ಆ ಪರಮಾತ್ಮನ ಸ್ಪರ್ಶ ಆಗಿದ ತಕ್ಷಣ ಹಿರಣ್ಯಕಶಿಪು ಅವನಲ್ಲಿದ್ದಂತ ಎಲ್ಲ ದೈತ್ಯ ಆವೇಶ ದೂರ ಆಗೋಯ್ತಂತೆ, ಪರಮ ಸಾತ್ವಿಕನಾಗ್ಬಿಟ್ಟಂತೆ. ಯಾಕೆ? ಅವನೇನು ಸಾಮಾನ್ಯನ? ಪರಮಾತ್ಮನ ದ್ವಾರಪಾಲಕ. ಈ ರೀತಿ ಹೇಳಿದ್ರು. ಅದರಂತೆ ಅವ್ರು ಹೇಳಿದ್ರು, ಪ್ರಹ್ಲಾದ ರಾಜನ ಕಥೆ ಎಲ್ಲ ಹೇಳಿ ತಂದೆ ಮುದ್ದುಮೋಹನ್ ದಾಸರ ಅವನಿಗೆ ಅಂದ್ರಂತೆ, ದೇವರ ತನಕ ಹೋಗ್ಬೇಡ, ಅದೇ ಪ್ರಹ್ಲಾದ ರಾಜ ಈ ಕಲಿಯುಗದಲ್ಲಿ ಮಂತ್ರಾಲಯ ಪ್ರಭುಗಳಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದ್ದಾರೆ, ಅವರನ್ನು ಸ್ತೋತ್ರ ಮಾಡು, ಅವರನ್ನ ಬೇಡ್ಕೋ, ಆ ರಾಯರೇ ಬಂದು ನಿನ್ನ ಉದ್ಧಾರ ಮಾಡ್ತಾರೆ ಅಂದ್ಬಿಟ್ರು. ರಾಯರಿಗೆ ಭಾರ ಹಾಕ್ಬಿಟ್ರು. ಸರಿ, ಅವನಿಗೆ ಹುಚ್ಚಿಡುತ್ತೆ, ಯಾರ ರಾಯರು ಹೇಗಿದ್ದಾರೆ ಅವರು ಅಂತ ಕೇಳ್ದ. ತುಳಸಿ ಕಟ್ಟೆ ಇರುತ್ತಲ್ಲಪ್ಪ, ಆ ತುಳಸಿ ಕಟ್ಟೆ ಒಳಗಡೆ ಅವ್ರು ಇದ್ದಾರೆ ಅಂತ ನಾವು ಪೂಜೆ ಮಾಡಿ, ಇಷ್ಟು ತಿಳಿ ನೀನು. ಯಾಕಂದ್ರೆ ಅವನು ಯಾವ ಜನವೋ ಏನೋ ಅವನಿಗೆ ಗೊತ್ತಿಲ್ಲ. ಸರಿ ಆಯ್ತು, ಅವನು ತನ್ನ ಸೆಲ್ಗೋದ, ಒಂದು ಇಟ್ಟಿಗೆ ಚೂರು ತಗೊಂಡ, ಗೋಡೆ ಮೇಲೆ ಬೃಂದಾವನ ಬರೆದ, ತುಳಸಿ ಕಟ್ಟೆ ಬರೆದು ಕೆಳಗಡೆ ರಾಯರು ಅಂತ ಬರೆದ. ರಾಯರೇ ಬನ್ನಿ ನನ್ನ ಉದ್ಧಾರ ಮಾಡಿ, ನಾನು ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಹೇಗಾದ್ರು ಮಾಡಿ ಉದ್ಧಾರ ಮಾಡಿ. ಇಷ್ಟು ಕರೆದ್ರೆ ರಾಯರು ಬರ್ತಾರಾ? ನಾವು ಭಜನೆ ಎಲ್ಲ ಮಾಡಿದ್ದು ಬಾರೋ ಗುರು ರಾಘವೇಂದ್ರ ಏಕವಚನದಲ್ಲಿ ನಮ್ಮ ಸೋದರ ಮಾವ ನೋಡಿ ಅವರು, ಅದಕ್ಕೆ ಬಾರೋ ಗುರು ರಾಘವೇಂದ್ರ ಅಂದ್ವಿ. ಹೆಂಗೆಲ್ಲ ಕರೆದ್ವಿ. ಅವನೇನ್ ಮಾಡ್ದ? ಹುಚ್ಚಿಡಿತ ಅವನಿಗೆ. ತನ್ನ ಸುತ್ತದು ರಾಯರು ನಮಸ್ಕಾರ ಮಾಡೋದು. ಇಷ್ಟು ಮಾಡಿದಕ್ಕೆ 6 ತಿಂಗಳಾದ್ಮೇಲೆ ರಾಯರು ಅವನ ಸ್ವಪ್ನದಲ್ಲಿ ಬಂದಂತೆ. ದಂಡ ಕಮಂಡಲಗಳನ್ನು ಹಿಡಿದಿದ್ದಾರಂತೆ. ರಾಯರೊಂದು ಮಾತಂದ್ರಂತೆ, ರಸ್ತೆಯಲ್ಲಿ ಏನಾದ್ರು ಹೆಗಣ ಬಿದ್ದಿದ್ರೆ ಆ ಹೆಗಣ ತಿನ್ಬೇಕು ಅಂತ ಹದ್ದು ಏನ್ ಮಾಡುತ್ತೆ? ಸುತ್ತಾ ಇರುತ್ತೆ. ಆ ಥರ ನನ್ನ ಹತ್ರ ಯಾವುದೋ ಒಂದು ಫಲ ಇದೆ ಅಂತ ನನ್ನನ್ನು ಸುತ್ತಾ ಇದೆಯಾ, ಪ್ರಯೋಜನ ಇಲ್ಲ, ದೂರ ಹೋಗು ಅಂದ್ರಂತೆ. ಆ ವ್ಯಕ್ತಿ ಏನಂತೆ, ಕೊಲೆಗಾರ, ರಾಯರೇ ನನಗೆ ಅವೆಲ್ಲ ಗೊತ್ತಿಲ್ಲ, ಗುರುಗಳು ಹೇಳಿದ್ರೆ ನಿಮ್ಮನ್ನು ಹಿಡಿಬೇಕು ಅಂತ, ನೀವು ಬಂದು ನನ್ನ ಉದ್ಧಾರ ಮಾಡ್ಬೇಕಷ್ಟೇ. ರಾಯರಂದ್ರು, ಸರಿ ನಿನ್ನ ಉದ್ಧಾರ ಮಾಡ್ತೀನಿ, ಒಂದು ಕೆಲಸ ಮಾಡ್ತೀಯಾ? ನೀವ್ ಏನ್ ಹೇಳಿದ್ರು ಮಾಡ್ತೀನಿ, ನಂದು ಒಂದು ಸ್ತೋತ್ರ ಇದೆ, ಅದನ್ನ ಕಲಿ ಅಂದ್ರಂತೆ. ಎಚ್ಚರ ಆಯ್ತು ಅವನಿಗೆ. ಅಯ್ಯೋ, ರಾಯರ್ದು ಯಾವುದೋ ಒಂದು ಸ್ತೋತ್ರ ಇದೆ ಅಂತ ಅದು ಕಲಿಬೇಕಂತೆ. ರಾಯರು ಹೇಳಿದ್ದಾರೆ. ಮುಂದಿನ ಶನಿವಾರ ಮಾತ್ರ ತಂದೆ ಮುದ್ದುಮೋಹನ್ ದಾಸರು ಬರ್ತಿದ್ದು. ಶನಿವಾರ ಬಂದ್ರು, ಅವ್ರಿಗೆ ಹೇಳ್ದ, ಸ್ವಾಮಿ ನೀವು ಹೇಳಿದ್ರಲ್ಲ ರಾಯರು ಅಂತ, ಅವ್ರು ನನ್ನ ಕನ್ಸಲ್ಲಿ ಬಂದ್ರು. ಏನ್ ಹೇಳ್ತಿದ್ಯೋ ಮಹಾನ್ ಭಾವ ಅಂದ್ರಂತ. ಇಲ್ಲ, ನೀವು ಹೇಳಿದ್ರಲ್ಲ, ಅವ್ರು ಏನೋ ಒಂದು ಕೋಲ್ ಇಟ್ಕೊಂಡು, ಅದು ಯಾವುದೋ ಒಂದು ಟೊಪ್ಪಿಗೆ ಇಟ್ಕೊಂಡು ಬಂದ್ರು, ಹೇಗಿದ್ರು? ಅಯ್ಯೋ, ಒಳ್ಳೆ ಪ್ರಕಾಶ, ಸೂರ್ಯನಂತೆ ಇತ್ತು ಅವ್ರ ಬೆಳಕು. ಅವ್ರ ಕಣ್ಣಲ್ಲಿ ನೀರು ಬಂದಂತು. ನಮ್ಮ ಜನ್ಮ ಎಲ್ಲ ಒದ್ದಾಡಿದ್ರು, ರಾಯರು ಒಂದು ದಿನ ನಮಗೆ ದರ್ಶನ ಕೊಡ್ಲಿಲ್ಲ. ನೀ ಅಂತ ಮಹಾನುಭಾವನೋ, ರಾಯರು ಬಂದು ನೀ ಸ್ವಪ್ನ ದರ್ಶನ ಕೊಟ್ರ, ಏನ್ ಹೇಳಿದ್ರು? ಇಲ್ಲ, ಒಂದು ಸ್ತೋತ್ರ ಇದೆ ಅಂತ ಕಲಿಬೇಕಂತ. ಈಗ ರಾಯರೇನೇ ಆಜ್ಞೆ ಮಾಡಿದ್ದಾರೆ ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಹೇಳ್ತಾರೆ. ಅವನು ತೆಲುಗಲ್ಲಿ ಬರ್ಕೊಂಡಂತೆ, ಶ್ರೀ ಪೂರ್ಣಬೋಧ ಬರುತ್ತೀರ್ಥ ಇವೆಲ್ಲ ಇದನ್ನು ಪಾರಾಯಣ ಮಾಡು ಅಂತ ಅಂದ್ರಂತೆ. ಪಾರಾಯಣ ಮಾಡ್ದ 1 ವರ್ಷಗಳ ಕಾಲ ಕಂಠಪಾಠ ಮಾಡ್ದ.
ಎಷ್ಟು ಚೆನ್ನಾಗಿ ಪಾರಾಯಣ ಮಾಡ್ದ ಅಂತಂದ್ರೆ ಜೈಲಿನ ಅರ್ಧ ಭಾಗ ಕೇಳಿಸ್ಬಿಟ್ಟು ಅಷ್ಟು ಜೋರಾಗಿ ಹೇಳ್ತಿದ್ನಂತ. ರಾಯ ಒಂದು ವರ್ಷ ಅದನ್ನ ಸ್ವಪ್ನದಲ್ಲಿ ಬಂದರು. ಕತ್ತೆ ಅರಸಿದಾಗ ಅರಸ್ತಾ ಇದೆಯಾ, ಈ ಮಂತ್ರ ಹೇಳಬೇಡ, ಬಾಯಿ ಮುಚ್ಚು ಅಂದ್ರಂತೆ. ಅಯ್ಯೋ, ಅವನಿಗೆ ಸಿಟ್ಟು ಬಂತು. ಅಲ್ಲ, ನೀವೇ ತಾನೇ ಹೇಳಿದ್ದು, ರಾಯರೊಟ್ಟಿಗೆ ಒಂದು ಜಗಳ ಮಾಡ್ದ, ನೀವೇ ತಾನೇ ಹೇಳಿದ್ದು ಸ್ತೋತ್ರ ಕಲಿ ಅಂತ, ಕತ್ತೆ ಅರಸಿದಾಗ ಅರಸ್ತಿದ್ಯಾ ಅಂತ ಹೇಳ್ತೀರಾ? ಹಾಗಲ್ಲಪ್ಪ, ಅದರ ಅರ್ಥ ತಿಳಿದೇ ಹೇಳಿದ್ರೆ ಕತ್ತೆ ಅರ್ಚೋದು ಒಂದೇ, ನೀನು ಹೇಳೋದು ಒಂದೇ, ಅದರ ಅರ್ಥ ತಿಳಿದ ಅಂದಂತೆ. ಅವಾಗ ಅವನಿಗೆ ಅನಿಸ್ತು, ಹೌದಲ್ವಾ, ಇದನ್ನ ಹೇಳ್ತಿದ್ದೀನಿ, ಅರ್ಥನೇ ಗೊತ್ತಿಲ್ವಲ್ಲ, ಯಾರ ಅರ್ಥ ತಿಳಿಸ್ಬೇಕು, ಹೋಗು, ನಿನಗೆ ಯಾರು ಹೇಳಿದ್ರಲ್ಲ ಅವ್ರ ಕಾಲಿಡಿ ಅನ್ನಂತೆ. ತಂದೆ ಮುದ್ದು ಮುಂದಾಸರು ಮುಂದಿನ ಸರಿ ಬರಬೇಕು, ಗಟ್ಟಿ ಅವ್ರ ಕಾಲಿಲ್ಲ. ಸ್ವಾಮಿ, ರಾಯರು ತುಂಬಾ ಬೈದು ಬಿಟ್ರು ನನಗೆ, ಕತ್ತೆ ಅರಸಿದಾಗ ಅರಸಿದ್ಯಾ ಅಂದ್ರು, ಅದ್ರ ಅರ್ಥ ತಿಳಿಬೇಕಂತೆ. ಎಂತ ಪುಣ್ಯಾತ್ಮನೋ ನೀನು, ರಾಯರು ಬಂದ ಅರ್ಥ ತಿಳ್ಕೊ ಅಂತ ಹೇಳ್ತಿದ್ದಾರಲ್ಲೋ, ಎಲ್ಲ ಅರ್ಥ ಹೇಳಿದ್ರಂತೆ. ಹೇಳಿ ಗುರುಗಳು ಹೊರಟ್ಬಿಟ್ರು. ಅವನಿಗೆ ಎಂಥ ಚಿಂತನೆ ಆಯ್ತು. ನಮ್ಮ ಜಗನ್ನಾಥದಾಸ್ ಹೇಳ್ತಾರಲ್ಲ, ಶ್ರವಣ ಮನಕಾನಂದವೀರುವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹಪರಂಗಳಲ್ಲಿತ್ತು ಸಲಹುವುದು. ಹಾಗೆ ಆ ಗುರುಗಳು ಏನು ಹೇಳಿದ್ರು ಅದನ್ನು ಮನನ ಮಾಡಿ 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 ಮುಂದಿನ ಬಾರಿ ತಂದೆ ಮುದ್ದು ಮೋಹನ್ ದಾಸರು ಜೈಲಿಗೆ ಬರೋಷ್ಟರಲ್ಲಿ ರಾಯರ ಸ್ತೋತ್ರಕ್ಕೆ ದೀರ್ಘವಾಗಿ ವ್ಯಾಖ್ಯಾನ ಮಾಡಿಟ್ಟಿದ್ದಾನಂತೆ ಅದರ ಅರ್ಥಕ್ಕೆ. ಇದು ಎಂಥ ಸಾಮರ್ಥ್ಯ ಆ ತಂದೆ ಮುದ್ದು ಮೋಹನ್ ದಾಸರಿಗೆ. ಅಂದರೆ ರಾಯರ ಮಹಿಮೆ ಎಂತದ್ದು ನೋಡಿ, ರಾಯರ ಕರುಣೆ ಎಂತದ್ದು ನೋಡಿ. ಹಾಗೆ ಕೇಳ್ತಿದ್ದಾರೆ, ರಾಯರಷ್ಟು ಕರುಣೆ ತೋರಿಸೋದು, ಕಟಕನ ಮೇಲೂ ಕರುಣೆ ತೋರಿಸ್ತಾರೆ. ಒಬ್ಬ ಕಳ್ಳ ಬಂದು ರಾಯರ ಮುಂದೆ ನಿಂತಂತೆ, ಸ್ವಾಮಿ ತಿನ್ಲಿಕ್ಕೆ ಏನೂ ಇಲ್ಲ, ನಾನು ನಿಮ್ಮ ಸನ್ನಿಧಾನಕ್ಕೆ ಬಂದಿರೋದು ಕಳ್ತನ ಮಾಡಲಿಕ್ಕೆ, ದಯವಿಟ್ಟು ಹೇಗಾರು ಮಾಡಿ ಕಳ್ತನ ಮಾಡಲಿಕ್ಕೆ ಯಾವ್ದಾದ್ರು ಪದಾರ್ಥ ತೋರಿಸಿ ಅಂತ. ರಾಯರ ಸೇವೆ ಮಾಡಿದಾನೆ, ಕಳ್ತನ ಮಾಡಕ್ ಬಂದಿದ್ದೀನಿ ಮಠಕ್ಕೆ ಅಂತ. ರಾಯರು ಅವನಿಗೆ ಏನ್ ಮಾಡಿದ್ರಂತೆ ಗೊತ್ತಾ, ಯಾರೋ ಒಬ್ಬ ರಾಯರ ಸೇವೆಗೆ ಅಂತ ಒಂದು 50,000 ರೂಪಾಯಿ ಇಟ್ಟಿದ್ನಂತೆ. ರಾಯರು ಅಂದ್ರಂತೆ, ನನಗಾಗಿ ಇಟ್ಟಿದ್ದಾರೆ, ಎತ್ಕೊಂಡು ಹೋಗು ಬಂದ್ರಂತೆ. ಕಳ್ಳನ್ನು ಕೂಡ ಉದ್ಧಾರ ಮಾಡ್ತಕ್ಕಂಥ ಯಾರು ಒಬ್ರು ಗುರುಗಳಿದ್ರೆ ಮಂತ್ರಾಲಯ ಗುರುಗಳೊಬ್ರೆ. ಯಾಕಂದ್ರೆ ನಾವೆಲ್ಲ ಕಳ್ರೆ 50 ರೂಪಾಯಿ ಪಂಚಾಮೃತ ಅಭಿಷೇಕಕ್ಕೆ ಬರೆಸಿ ನಮ್ಮ ವಂಶದವ್ರ ಹೆಸರಲ್ಲೇ ಹೇಳ್ತೀವಿ ಅಲ್ವಾ? ಇದು ಕಳ್ಳತನ ತಾನೆ. 50 ರೂಪಾಯಿಗೆ ಅಷ್ಟು ಇದೆಯಾ? ಅಷ್ಟಲ್ಲದೆ ಪಂಚಾಮೃತ ಕೊಟ್ಟಿದ್ದೀನಿ ಅಂತ ದೊಡ್ಡ ಡಬ್ಬಿ ಬೇರೆ ತಗೊಬರ್ತೀವಿ. ಮತ್ತದು ಹೆಂಗೆ ಸೇವೆ ಆಯಿತು? ಖಂಡಿತ ಅದು ಸೇವೆ ಅಲ್ಲ. ಆದರೆ ಏನು ಮಾಡೋದು, ಲೋಕದಲ್ಲಿ ಅದು ರೂಢಿಗೆ ಬಂದ್ಬಿಟ್ಟಿದೆ. ರಾಯರ ಸೇವೆ ಅಂತಂದ್ರೆ ನಮ್ಮ ಮನಸ್ಸನ್ನ ರಾಯರಲ್ಲಿ ಭಕ್ತಿಯುತವಾಗಿ ಕೇಂದ್ರೀಕರಿಸೋದೇ ರಾಯರಿಗೆ ಕೊಡುವಂಥ ಕಾಣಿಕೆ. ರಾಯರ ಮುಂದೆ ಕೂತು ದೇವರ ಭಜನೆಯನ್ನು ಮಾಡ್ರಿ, ರಾಯರಿಗೆ ಕೊಡುವಂಥ ಕಾಣಿಕೆ ಅದು ಮುಖ್ಯ. ಅದನ್ನು ಮಾಡಿ ರಾಯರು ಹೇಗೆ ಸೇವೆ ತಗೋತಾರೆ ನೋಡಿ, ನಿಮ್ಮಿಂದ ರಾಯರ ಸೇವೆ ತಗೋತಾರೆ. ಹಾಗೆ ಆ ರೀತಿ ಹೇಳ್ತಿದ್ದಾರೆ. ಇಷ್ಟು ಕರುಣಾಶೀಲರಾದ ನೀವು ಇವತ್ತು ನನ್ನನ್ನು ಮಾತಾಡಿಸ್ತಿಲ್ವೇ ಅಂತ ಗುರುಜಗನ್ನಾಥದಾಸರು ಕೇಳ್ತಿದ್ದಾರೆ. ಕಣ್ಣಲ್ಲಿ ನೀರು ಬಂತು. ನಾಥನು ನೀನು ಅನಾಥನು ನಾನಯ್ಯ, ಪಾತೋ ಜಗುರು ಜಗನ್ನಾಥ ವಿಠಲ ದಾಸ, ಯಾಕೆ ಮೂಕನಾದ್ಯೋ. ಇಷ್ಟು ಆಗಿದ ತಕ್ಷಣ ರಾಯರು ವೃಂದಾವನದಿಂದ ಬಂದು ದರ್ಶನ ಕೊಟ್ಟು ಮಾತೇ ಆಡಬಿಟ್ರಂತೆ. ಯಾರು ಯೋಗ್ಯರಿದ್ರೋ ಅವರಿಗೂ ಮಾತ್ರ ದರ್ಶನ ಆಯಿತು. ಇನ್ನು ಮಿಕ್ಕದಂಥ ಜನರಿಗೆ ರಾಯರ ಧ್ವನಿ ಕೇಳಿಸ್ತಂತೆ. ಎಲ್ಲರೂ ಗುರುಜಗನ್ನಾಥದಾಸರ ಕಾಲು ಗಟ್ಟಿ ಹಿಡಿದ್ರಂತೆ. ಅದೇ ಗುರುಜಗನ್ನಾಥದಾಸರು ಒಂದು ಕಡೆ ಹೇಳ್ತಾರೆ, ರಾಯರೆಂತವರು ಗುರುರಾಜ ಗುರು ಸಾರ್ವಭೌಮ, ಗುರುರಾಜ ಗುರು ಸಾರ್ವಭೌಮ, ನಿಮ್ಮಯ ಪಾದ ಸರಸಿಜ ಯುಗಕ್ಕೆ ನಾನು ಅಭಿನಮಿಸುವೆ. ಗುರುರಾಜ ಗುರು ಸಾರ್ವಭೌಮ. ಅವ್ರ ಜೀವನ ಪೂರ್ತಿ, ಗುರುಜಗನ್ನಾಥದಾಸರ ಜೀವನ ಪೂರ್ತಿ ಹೇಗಿತ್ತು ಅಂದ್ರೆ, ಅವ್ರು ಎಲ್ಲರಿಗೂ ಏನಾದ್ರು ಕೆಲಸ ಮಾಡಬೇಕು ಅಂತ ಅನ್ಕೊಳ್ಳೋರು, ಹಿಂಗೆ ಹೋಗ್ಬೇಕು, ಇಂಥ ಕೆಲಸ ಆಗಬೇಕು ಅಂತ. ಅಷ್ಟೊತ್ತು ಏನಾಗಿರೋದು ಅಂತಂದ್ರೆ ರಾಯರೇ ಒಂದು ರೂಪದಿಂದ ಅಲ್ಲೋಗಿ ಆ ಕೆಲಸ ಮಾಡ್ಬಿಟ್ಟಿರೋದು. ಅದಕ್ಕೆ ಅವರೇ ಹೇಳ್ತಾರೆ, ಎಲ್ಲೆಲ್ಲಿ ನಾ ಹೋದರು ಅಲ್ಲಲ್ಲಿ ನೀ ಬಂದು ಎಲ್ಲ ಕಾರ್ಯಗಳನ್ನು ಮಾಡಿದೆ, ಪೇಳಲ ವಶವಲ್ಲ ಬಹಳ ನಿಮ್ಮಯ ಚದಿಯ ಕೀಲು ಮಾನವನ ಬಲ್ಲಿದನೆ ಗುರುರಾಜ. ನಾನು ಎಲ್ಲೆಲ್ಲಿ ಹೋಗಿ ಏನು ಕಾರ್ಯ ಮಾಡಬೇಕು ಅಂತ ಸಂಕಲ್ಪ ಮಾಡ್ತೀರೋ ನೀವು ಯಾವುದೋ ರೂಪದಲ್ಲಿ ಬಂದು ಮಾಡೇ ಬಿಟ್ಟಿರ್ತೀರ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಏನಕ್ಕಿದು ಅಂತಂದ್ರೆ, ರಾಯರನ್ನ ನಂಬಿ ಮುಂದೆ ಹೊರಡ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಕೆಲಸವನ್ನ ರಾಯರು ನಿಂತು ಮಾಡ್ತಾರೆ ಅಂತ ಅಷ್ಟು ದೃಢವಾಗಿ ಅವ್ರು ಹೇಳ್ತಾರೆ. ಅಂಥ ದಾಸತ್ವ ರಾಯರಲ್ಲಿ, ಅದನ್ನ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಸುಮಾರು ರಾಯರ ಮೇಲೆ ಎಷ್ಟು ದೇವ್ರನಾಮ ಮಾಡಿದ್ದಾರೆ ಅಂತಂದ್ರೆ, ದಿನ ಒಂದೊಂದು ದೇವ್ರನಾಮ ತಗೊಂಡ್ರು ಒಂದು ವರ್ಷ ಹೇಳ್ಬೋದು, ಒಂದೊಂದು ದೇವ್ರನಾಮ ಚಿಂತನೆ ಏನೇನು ಮಾಡಿದ್ದಾರೆ ಅಂತ. ಅಷ್ಟು ಚಿಂತನೆಗಳನ್ನ ರಾಯರ ಬಗ್ಗೆ ಮಾಡ್ತಾ ಇದ್ದಾರೆ. ಮುಂದೆ ಅದೇ ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ ಏನೇನು ಚಿಂತನೆ ಮಾಡಬೇಕು. ಅವ್ರು ಹೇಳ್ತಾರೆ,
ಜಯತು ಜಯತು ಗುರುರಾಯ ಶುಭಕರ, ಜಯತು ಜಯತು ಕವಿದೇಯ ಸುಂದರ, ಜಯತು ಜಯತು ಘನಬೋಧ ಗುಣಗಣ ಪೂರ್ಣ ಗಂಭೀರ, ಜಯ ಜಯತು ಭಕ್ತಾಲಿಪಾಲಕ, ಜಯ ಜಯತು ಭಕ್ತೇಷ್ಟದಾಯಕ, ಜಯ ಜಯತು ಗುರು ರಾಘವೇಂದ್ರನೇ ಪಾಹಿ ಮಾಂ ಸತತ. ಆದಿಯಲಿ ಪ್ರಹ್ಲಾದ ನಾಮಕ ನಾದ ತೇತಾಯುಗದಿ, ಲಕ್ಷ್ಮಣ ನಾದ ದ್ವಾಪರ ಯುಗದಿ, ಬಲಭಾಲೀಕ ನಾಮದಲ್ಲಿ ಯಾದವೇಶನ ಭಜಿಸಿ ಕಲಯುಗ ಪಾದದಳುತ, ಎರಡು ಜನ್ಮವ ಸಾದರದಿತ ಧರಿಸಿ ಮೆರೆದನು ದೇವಗುರು ರಾಯ. ರಾಯರ ಬಗ್ಗೆ ಎಷ್ಟು ಚಿಂತನೆ ಮಾಡಿದ್ವಲ್ಲ ಅವನ್ನೆಲ್ಲ ಹೇಳ್ತಾರೆ. ಸಾರ ಸುಂದರ ಕಾಯ, ರಾಯರು ಹೇಗಿದ್ರು ಅವ್ರ ಜೀವನ ಪೂರ್ತಿ ಸುಂದರ ಅಂತ. ರಾಯರ ಜೀವನದಲ್ಲಿ ಒಂದೇ ಒಂದು ಕಲ್ಮಶ ಇಲ್ಲಂತೆ. ರಾಯರು ತಮ್ಮ ಇಡೀ ಜೀವಮಾನದಲ್ಲಿ ಒಬ್ಬನಿಗೆ ನೋವು ಮಾಡಿಲ್ಲ ಅಂತ, ಒಬ್ಬನಿಗೆ ನೋವು ಮಾಡಿಲ್ಲ. ಯಾಕೆ ಅಂದ್ರೆ ಎಷ್ಟೋ ಜನ ಖಂಡನೆ ಮಾಡ್ಲಿಕ್ಕೆ ಅಂತ ಬರ್ತಿದ್ದು, ನಮ್ಮ ಸಿದ್ಧಾಂತವನ್ನು ಖಂಡನೆ ಮಾಡಬೇಕು ಅಂತ. ಯಾಕೆ ಆ ಮಠಕ್ಕೆ ರಾಘವೇಂದ್ರ ಮಠ ಅಂತ ಕರಿತಿರ್ಲಿಲ್ಲ, ವಿಜಯೇಂದ್ರ ತೀರ್ಥರ ಸಂಸ್ಥಾನ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ವಿಜಯೇಂದ್ರ ತೀರ್ಥರ ಕಾಲಕ್ಕೆ ವಿಜಯೇಂದ್ರ ತೀರ್ಥರ ಸಂಸ್ಥಾನ ಅಂತಂದ್ರೆ ಕಾಶಿಯಿಂದ ಕಾಶ್ಮೀರ ಎಲ್ಲ ಕಡೆ ಪರಿಚಯ ಅಂತ. ಯಾಕೆ ಅಂದ್ರೆ ಅಂಥ ವಿದ್ವತ್ ವಿಜಯೇಂದ್ರ ಸ್ವಾಮಿಗಳಿಗೆ. ಆ ಪೀಠದಲ್ಲಿ ಯಾರಿದಾರೋ ಅವ್ರನ್ನ ಖಂಡನೆ ಮಾಡಬೇಕು ಅಂತ ಎಲ್ಲರೂ ಬರೋರು, ಚಾರ್ವಾಕ ಬರೋರು, ಎಲ್ಲ ಮತದವ್ರು ಬಂದು ರಾಯರೇನ್ ಮಾಡೋರಂತೆ ಗೊತ್ತಾ? ಅವ್ರು ಬಂದಿದ ತಕ್ಷಣ ಮೊದಲು ಅವ್ರು ಊಟ ಹಾಕೋರಂತೆ. ನೀವು ದಣದು ಬಂದಿದ್ದೀರಾ, ಮೊದಲು ಊಟ ಮಾಡಿ ಆಮೇಲೆ ಕೂತ್ಕೊಂಡು ಹೊಟ್ಟೆ ತುಂಬದ ಮೇಲೆ ಕೂತ್ಕೊಂಡು ಆ ಚಿಂತನೆ ಮಾಡೋಣ. ಎಷ್ಟು ಕರುಣೆ ಅಂತಂದ್ರೆ ರಾಯರಿಗೆ ಅವ್ರನ್ನೆಲ್ಲ ಕೂಡಿಸಿ ಅವರು ಸೋತ ಮೇಲೆ ಅವ್ರೇನ್ ಮಾಡಬೇಕು, ತಮ್ಮ ವಿಜಯ ಪತ್ರವನ್ನು ಕೊಟ್ಟು ಹೋಗ್ಬೇಕು. ನಾವು ಸೋತಿದ್ದೀವಿ, ರಾಯರು ಗೆದ್ದಿದ್ದಾರೆ ಅಂತ. ರಾಯರ್ ತಮ್ಮ ಇಡೀ ಜೀವಮಾನದಲ್ಲಿ ಒಬ್ಬನ ಹತ್ರ ಆ ವಿಜಯ ಪತ್ರವನ್ನು ಸ್ವೀಕಾರ ಮಾಡಿಲ್ಲ ಅಂತೆ. ರಾಯರು ಏನ್ ಮಾಡಿದ್ರಂತೆ, ನಾನು ಒಟ್ಟಿಗೆ ವಾದ ಮಾಡಿದ್ದೀರಾ, ನಿಮ್ಗೆ ಒಳ್ಳೆ ಪಾಂಡಿತ್ಯ ಇದೆ ಅಂತ ಹೇಳಿ ತಾವೇ ಶಾಲು ಸನ್ಮಾನಗಳನ್ನು ಮಾಡಿ ಕಳಿಸೋರು. ಇದು ರಾಯರ ಗುಣ. ನಾವೆಷ್ಟು ದುಷ್ಟತನದಿಂದ ರಾಯರ ಹತ್ರಕ್ಕೆ ಬಂದ್ರು ರಾಯರು ಏನ್ ಮಾಡ್ತಾರಂತೆ ಗೊತ್ತಾ? ನಮ್ಮ ದುಷ್ಟತನವನ್ನು ಕಳೆದು ನಮ್ಮನ್ನ ಶಿಷ್ಟರನ್ನಾಗಿ ಮಾಡಿ ಕಳಿಸ್ತಾರಂತೆ. ಆ ಸಾಮರ್ಥ್ಯ ಮಂತ್ರಾಲಯ ಪ್ರಭುಗಳಿಗೆ. ಅದಕ್ಕೆ ಗುರುಜಗನ್ನಾಥದಾಸ್ ಹೇಳ್ತಾರೆ, ಸಾರ ಸುಂದರ ಕಾಯ, ಆ ಪರಮಾತ್ಮನ ಗುಣವನ್ನ ಸಾರವನ್ನು ತಾವು ಸ್ವೀಕಾರ ಮಾಡಿದಾರಂತೆ. ದೇವರನ್ನು ಉಪಾಸನೆ ಮಾಡ್ತೀವಲ್ಲ, ಏನಂತ ಉಪಾಸನೆ ಮಾಡಬೇಕು ನಮಗೇನು ಗೊತ್ತೇ ಇಲ್ಲ. ದೇವರು ಬಂದ್ರು ಆವಾಹಯಾಮಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಆಚರಣಂ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ ವಸ್ತ್ರಂ ಸಮರ್ಪಯಾಮಿ ಗಂಧಾಕ್ಷರಂ ಸಮರ್ಪಯಾಮಿ ಅರ್ಚನಂ ಸಮರ್ಪಯಾಮಿ ನೈವೇದ್ಯ ಮಂಗಳಾರತಿ ಎಲೆ ಹಾಕು, ಇಷ್ಟೇ. ಆದ್ರೆ ದೇವರನ್ನು ಏನಂತ ಉಪಾಸನೆ ಮಾಡಬೇಕು? ದೇವರು ಗುಣಪೂರ್ಣ ಅಂತ ಚಿಂತನೆ ಮಾಡಬೇಕು, ದೇವರು ಗಂಭೀರ ಅಂತ ಚಿಂತನೆ ಮಾಡಬೇಕು, ದೇವರು ಕರುಣ ಅಂತ ಚಿಂತನೆ ಮಾಡಬೇಕು. ಇಷ್ಟೆಲ್ಲ ಎಷ್ಟು ಗುಣ ಹೇಳಿದ್ರೆ ಅಷ್ಟು ಸಾಲದಂತೆ. ನಾವು ಏನಂತ ದೇವರನ್ನ ಉಪಾಸನೆ ಮಾಡ್ತೀವಲ್ಲ ಆ ಗುಣ ನಮಗೆ ಬರುತ್ತಂತೆ. ರಾಯರು ಅಷ್ಟೇ ಆ ಮೂಲರಾಮ ದೇವರ ಗಾಂಭೀರ್ಯವನ್ನು ಉಪಾಸನೆ ಮಾಡಿ, ಆ ದಯೆಯನ್ನು ಉಪಾಸನೆ ಮಾಡಿ ರಾಯರಿಗೆ ಆ ದಯೆ ಬಂತಂತೆ. ಈ ರಾಮದೇವರಿಗೆ ಏನಪ್ಪ ದಯೆ ಅಂತಂದ್ರೆ, ರಾಮ ಎಲ್ಲಿದ್ದ? ಅರಮನೆಯಲ್ಲಿದ್ದ. ದಶರಥನ ಮಗ. ದಶರಥನಿಗೆ ಎಷ್ಟೊಂದು ಜನ ಹೆಣ್ಣು ಮಕ್ಕಳಿದ್ರು, ಗಂಡು ಮಕ್ಕಳಿರ್ಲಿಲ್ಲ. ಅದಕ್ಕೆ ಪುತ್ರಕಾಮೇಷ್ಟಿ ಯಾಗ ಮಾಡ್ದ. ಸಂತಾನ ಆಯ್ತು, ಗಂಡು ಮಕ್ಕಳಾಯ್ತು. ಅವನೇನು ಮಾಡ್ತಿದ್ದ ಅಂದ್ರೆ, ದಶರಥ ರಾಮನನ್ನ ಒಂದು ನಿಮಿಷ ಈಚೆ ಕಳಿಸ್ತಿರ್ಲಿಲ್ಲಂತೆ. ಯಾವಾಗಲೂ ರಾಮನನ್ನ ನೋಡ್ಬೇಕು ನೋಡ್ಬೇಕು ನೋಡ್ಬೇಕು. ಯಾಕೆ? ನನ್ನ ಜನ್ಮ ಎಲ್ಲ ಒದ್ದಾಡಿದ್ದೀನಿ ಗಂಡು ಮಗು ಬೇಕು ಅಂತ ಗಂಡು ಮಗು ಹುಟ್ಟಿದೆ ಅಂತ ನೋಡ್ತಾ ಕೂತಿದ್ದ. ರಾಮ ಏನ್ ಮಾಡ್ತಿದ್ದ? ತನ್ನ ಅಪ್ಪ ದಶರಥ ನೋಡ್ತಿರ್ಲಿಲ್ಲಂತೆ, ಹೊರಗಡೆ ಕಿಟಕಿಯಲ್ಲಿ ನೋಡೋನಂತೆ. ಊರಿನ ಜನ ಎಲ್ಲ ಬಂದಿರೋರಂತೆ. ದಶರಥನಿಗೆ ರಾಮದೇವರು ಹುಟ್ಟಿದಾರಂತೆ, ದೇವರು ಹುಟ್ಟಿದಾರಂತೆ. ಆ ರಾಮನನ್ನ ಒಮ್ಮೆ ನೋಡ್ಬೇಕು, ಆ ರಾಮನನ್ನ ಒಮ್ಮೆ ನೋಡಬೇಕು ಅಂತ ಅನ್ಕೋತಿದ್ರಂತೆ. ಆ ರಾಮದೇವರು ಏನ್ ಮಾಡೋರಂತೆ, ಅಪ್ಪನನ್ನು ಒಳಕೊಡಿಸಿ ಇಲ್ಲೇ ಇರುವಂತ ಒಂದು ರೂಪದಿಂದ ಅವನ ಮುಂದೆ ಎತ್ತಿ ಹೊರಗಡೆ ಬಂದ್ಬಿಡಿರೋರಂತೆ. ಬೀದಿಗೆ ಬಂದು ಆ ಜನ ಮಾತಾಡಿಸ್ತಾರೋ ಬಿಡಿಸ್ತಾರೋ ರಾಮದೇವರೇ ಬಂದು ಅವರನ್ನು ಆಲಿಂಗನ ಮಾಡ್ಕೊಂಡ್ಬಿಡೋರಂತೆ. ಅದಕ್ಕೆ ರಾಮನಿಗೆ ದಯವಂತ ಅಂತ ಕರೆಯೋದು. ನಾವೇನ್ ಮಾಡ್ತೀವಿ, ಎಷ್ಟೋ ಜನಕ್ಕೆ ಹೋಗಿ ಸ್ಮೈಲ್ ಮಾಡ್ತೀವಿ, ಅವರು ವಾಪಸ್ ನಮ್ಗೆ ಸ್ಮೈಲೇ ಮಾಡಲ್ಲ. ನಾವೇನ್ ಅನ್ಕೋತೀವಿ, ಓ ಇವ್ ದುರಾಂಕಾರ ಅಂತ ಅನ್ಕೋತೀವಿ. ರಾಮನನ್ನ ಹಾಗೆ ಅನ್ಕೋತಿದ್ರಂತೆ. ನಾವು ಮಾತಾಡ್ಸಿದ್ರೆ ಮಾತಾಡ್ತಾನೋ ಇಲ್ವೋ, ನಮ್ಮನ್ನು ನೋಡ್ತಾನೋ ಇಲ್ವೋ ಅಂತಂದ್ರೆ ಅವ್ರ ಹೆಗಲ ಮೇಲೆ ಬಂದು ಕೂತ್ಕೊಂಡ್ಬಿಡೋನಂತೆ ರಾಮ. ರಾಯರು ಹಾಗೆ. ನಾವು ಎಷ್ಟೋ ಜನ ಬರ್ತೀವಿ, ರಾಯರನ್ನು ನೋಡಿದ ತಕ್ಷಣ ಈ ಮಠದ ಸಲಿಗೆ ಇರುತ್ತಲ್ಲ, ಈ ಮಠ ಅಂತಲ್ಲ, ಪ್ರತಿಯೊಂದು ಮಠದಲ್ಲೂ ಅಷ್ಟೇನೆ ಕೆಲವೊಬ್ರು ಜನ ಇರ್ತಾರೆ ವಾಲಂಟಿಯರ್ಸ್ ಅಂತ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಮಠಕ್ಕೆ ಬಂದ ತಕ್ಷಣ ರಾಯರನ್ನ ದೇವ್ರನ್ನ ನೋಡಲ್ಲ, ಸೀದಾ ಅಡಿಗೆ ಮನೆಗೆ ಹೋಗ್ತಾರೆ. ಇವತ್ತೇನು ಅಡಿಗೆ, ಇವತ್ತೆಷ್ಟು ಜನ. ರಾಯರು ಏನ್ ಮಾಡ್ತಾರೆ ಅಂತ ಗೊತ್ತಾ? ನೀನು ಅಡಿಗೆ ಮನೆಗೆ ಹೋಗು ಪರವಾಗಿಲ್ಲ, ನಾನು ನಿನ್ನನ್ನು ನೋಡ್ತಾ ಇದ್ದೀನಿ, ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ರಾಯರ ಸಾಮರ್ಥ್ಯ. ಹೇಗೆ ಈ ಗುಣ ಎಲ್ಲಿಂದ ಬಂತು ಅಂದ್ರೆ ರಾಮದೇವರ ಗುಣ. ಎಷ್ಟೋ ಜನ ರಾಮನನ್ನ ಇವನು ದುರಾಂಗಾರಿ ಅಂತ ಹೊರಟೋಗೋರಂತೆ. ರಾಮದೇವರೇ ಅವ್ರ ಹತ್ರ ಹೋಗಿ ಮಂದಹಾಸ ಬೀರಿದ ತಕ್ಷಣ ತಪ್ಪಾಯಿತು ಅಂತ ರಾಮದೇವರ ಕಾಲಿಗೆ ಎಲ್ಲಿದ್ದಂತೆ. ಆ ಗುಣ ರಾಯರಿಗೆ ಎಲ್ಲಿಂದ ಬಂತು ಅಂದ್ರೆ ಆ ರಾಮನನ್ನು ಉಪಾಸನೆ ಮಾಡಿ ಮಾಡಿ ಬಂತು ಅಂತ ಹೇಳ್ತಾರೆ.
ದಾರ ಶುಭತಮ ಸ್ವೀಯ ಮಹಿಮಾ ಪಾರಕಮ ಅನುವಿತ ಖ್ಯಾತ ನಿರ್ಜಿತ ದೋಷ ಹರಿತೋಷ ದಾರುಣಿ ಸುರ ಕುಮುದ ಚಂದಿರ ಘೋರ ಪಾತಕ ತಿಮಿರ ದಿನಕರ ಧೀರ ಮಧ್ವ ಮತಾಬ್ದ ಭಾಸ್ಕರ ನೆನೆಸಿ ರಾಜಿಪನು. ರಾಯರು ಎಂತವರು ಅಂತಂದ್ರೆ ಈ ಮಧ್ವ ಮತಕ್ಕೆ ಸೂರ್ಯ ಇದ್ದಾಗಂತ. ಆಕ್ಚುಲಿ ಮಧ್ವ ಮತಕ್ಕೆ ಸೂರ್ಯ ಮಧ್ವಾಚಾರ ಆಗಬೇಕಿತ್ತು. ಯಾಕಂದ್ರೆ ಮಧ್ವ ಮತ ಬಂದಿದ್ದೇ ಮಧ್ವಾಚಾರ್ಯರಿಂದ, ಆದ್ರೆ ಮಧ್ವ ಮತ ಜಗತ್ತು ಗೊತ್ತಾಗಿದ್ದೇ ರಾಯರಿಂದ ಅಂತ. ಲೋಕದಲ್ಲಿ ನೋಡಿ, ಇದು ಸತ್ಯ. ಇವತ್ತಿನ ಮಾತು ಗುರುಜಗನ್ನಾಥಾಸರಿಗೆ ಎಷ್ಟು ತಾಕತ್ತು ಅಂದ್ರೆ ಇದನ್ನ ನಾವು ಹೇಳಲಿಕ್ಕಾಗಲ್ಲ. ಮಧ್ವಾಚಾರ್ಯರು ಮತ ಸ್ಥಾಪನೆ ಮಾಡಿದ್ರು, ರಾಯರಿಂದ ಇದು ಬೆಳೆದಿದೆ ಅಂದ್ರೆ ಹಂಗಂದ್ರೆ ಮಧ್ವಾಚಾರ್ಯ ಏನು ಶಕ್ತಿ ಇಲ್ವ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಇವ್ರು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂದ್ರೆ, ನೋಡಿ ಇವತ್ತಿನ ದಿನದ ಎಷ್ಟು ಜನ ಬೇರೆಯವರು ಮಧ್ವ ಮತದಿಂದ ಹೊರತಾದ ಅನ್ಯ ಜನರಿಗೆ ರಾಯರಲ್ಲಿ ಭಕ್ತಿ. ಮಂತ್ರಾಲಯಕ್ಕೆ ನೀವು ಹೋದ್ರೆ 2% ಮಾಧ್ವರು ಇರ್ತಾರೆ, ಇನ್ನು 98% ಬೇರೆಯವರೇ. ಆ 98% ಅಲ್ಲಿ 70% ಜನ ಗೋಪೀಚನ್ನ ಧಾರಣೆ ಮಾಡ್ತಾರೆ. ನೋಡಿ, ಪುರುಷರು ಗೋಪೀಚನ್ನ ಧಾರಣೆ ಮಾಡ್ತಾರೆ, ಸ್ನಾನ ಮಾಡ್ತಾರೆ. ಎಷ್ಟೋ ಜನ ಯಜ್ಞೋಪವೀತವನ್ನು ಹಾಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನ ಬ್ರಾಹ್ಮಣರು ಯಾರು ಗೊತ್ತೇ ಆಗಲ್ಲ, ಆಯ್ತಾ? ಅವರೆಲ್ಲ ಹೋಗಿ ಅವ್ರ ರಾಯನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂದ್ರೆ, ಅವ್ರು ಏನ್ ಹೇಳ್ತಾರೆ ಗೊತ್ತಾ? ರಾಯರು ಏನ್ ತತ್ವ ಹೇಳಿದಾರಪ್ಪ ಹೇಳು ಅಂತಂದ್ರೆ, ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತಾರೆ. ಅವ್ರ ಕಾರ್ಗಳ ಮೇಲೆ ಹರಿಸರ್ವೋತ್ತಮ ವಾಯು ಅಲ್ಲ, ಇದು ಹೇಗೆ ನಿಂಗೆ ಗೊತ್ತು ಅಂತ ನೀವು ಪ್ರಶ್ನೆ ಮಾಡಿ. ರಾಯರ ಗುರುಗಳು ಮಧ್ವಾಚಾರ್ಯರು ಅವರೆಲ್ಲ ಇದನ್ನು ಹೇಳಿರೋದು. ಹರಿ ಸರ್ವೋತ್ತಮ ಅಂತೆ, ವಾಯುದೇವರು ಜೀವೋತ್ತಮರಂತೆ. ಇವತ್ತು ಮಧ್ವ ಮತ ಎಲ್ಲ ಕಡೆ ಮುಟ್ಟಿದೆ ಅಂತಂದ್ರೆ ಅದಕ್ಕೆ ರಾಯರ ಕಾರಣ. ಎಲ್ಲರೂ ಊರ್ಧ್ವ ಪುಂಡ್ರ ಧಾರಣೆ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ರಾಯರ ಕಾರಣ. ಇವತ್ತು ರಾಯರು ಇರ್ಲಿಲ್ಲ ಅಂತಂದ್ರೆ ನಾವ್ಯಾವ ಈ ತರ ಊರ್ಧ್ವ ಪುಂಡ್ರ ಇಟ್ಕೊಂಡು ತಿರುಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಶಕ್ತಿಯನ್ನು ತಂದ್ಕೊಟ್ಟಿದ್ದು ರಾಯರೇ. ಇವತ್ತು ಇದನ್ನ ನಿಲ್ಲಕ್ಕೆ ಮಧ್ವ ಮತ ಎಲ್ಲಿ ಇಡೀ ಜಗತ್ತು ಗೊತ್ತಾಗೋಕ್ಕೆ ರಾಯರೇ ಕಾರಣ. ಇವತ್ತು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ರಿ, ಎಷ್ಟು ಜನ ಯಾರ ಸ್ತ್ರೀಯರು ರಾಯರ ಫೋಟೋ ಇಟ್ಟು ರಾಯರನ್ನ ಕೇಳ್ತಾರೆ, ಸ್ವಾಮಿ ನನ್ಗೆ ಹೂವು ಕೊಡು, ಇಲ್ದಿದ್ರೆ ನಾನು ಹಿಂಗೆ ಬಿಡಲ್ಲ ಅಂತಾರೆ. ರಾಯರ ಆಕೆ ಮೂಲಕ ಎಷ್ಟು ಜನ ಆಯಮ್ಮನ ಹತ್ರ ಬಂದು ಕೇಳ್ತಾರೆ ವರ, ನೀವು ರಾಯರನ್ನು ಮಾತಾಡಿಸ್ತೀರಾ, ನಂಗೆ ವರ ಕೊಡಿ. ಅದರಿಂದ ಎಷ್ಟೊಂದು ಸತ್ಯ ನಡೀತಿದೆ. ಹೇಗೆ ಅಂತಂದ್ರೆ ರಾಯರ ವಿಶಾಲ ಹೃದಯ. ರಾಯರು ಏನ್ ಮಾಡ್ತಾರೆ ಅಂತ ಗೊತ್ತಾ? ಏನೋ ಫಲ ಕೊಟ್ಟು ಮಧ್ವ ಮತದಲ್ಲಿ ದೀಕ್ಷೆಯನ್ನು ತರ್ತಾರಂತೆ. ಮಧ್ವ ಮತ ದೀಕ್ಷೆ ಬರಬೇಕು ಅಂದ್ರೆ ರಾಯರನ್ನು ಹಿಡಿಬೇಕು ಅಂತ ಕಾರ್ಯ ರಾಯರು ಮಾಡಿಸ್ತಾ ಇದ್ದಾರೆ. ಸೂರ್ಯಜನ ಹೃದಯಾಬ್ಜ ಮಂದಿರ ಹೀರಹಾರ ವಿಭೂಷಿತಾಂಗನು ಚಾರುರತ್ನ ಕಿರೀಟ ಕುಂಡಲ ರತ್ನಮಾಲೆಗಳು ವಾರಿಜಾಕ್ಷಿ ಮಣಿಯು ತುಳಸಿ ಸಾರಮಾಲೆಯು ಧರಿಸಿಯ ತಿವರ ತೂರು ತಿಪ್ಪನು ಬಾಲ ಸೂರ್ಯನ ತೆರದಿ ಲೋಕದಲ್ಲಿ. ಸೂರ್ಯ ಅಂತಂದ್ರೆ ಮಧ್ಯಾಹ್ನದ ಸೂರ್ಯ ಆದ್ರೆ ಅವನನ್ನು ಕಣ್ಣೆತ್ತು ನೋಡ್ಲಿಕ್ಕಾಗಲ್ಲ. ಆದ್ರೆ ನಮ್ಮ ರಾಯರು ಹೇಗೆ ಅಂದ್ರೆ ಬಾಲ ಸೂರ್ಯ ಅಂತೆ. ಸೂರ್ಯ ಉದಯಿಸುವಾಗ ಸೂರ್ಯನ ನೋಡ್ಬೇಕು, ಕೆಂಪಗಿದಾರಲ್ಲ, ರಾಯರು ಹಾಗೆ ಇದಾರಂತೆ. ತಪ್ತ ಕಾಂಚನ ಸಂಕಾಶಂ, ಬಂಗಾರ ಕಾಯಿಸಕ್ ನೋಡ್ಬೇಕು, ಬಂಗಾರವನ್ನು ಕಾಯಿಸ ಕೆಂಪಗಿರುತ್ತಲ್ಲ ಆ ವರ್ಣದಲ್ಲಿ ರಾಯರಿದ್ದಾರಂತೆ. ಹೇಗಿದ್ದಾರೆ? ಚಾರುತರ ಕೌಪೀನ ಪಾದುಕ ದಾರಿ ದಂಡ ಕಮಂಡಲಾಂಚಿತ ಸಾರ ದ್ವಾದಶ ಪುಂಡ್ರ ಮುದ್ರೆಗಳಿಂದ ಚಿಹ್ನಿತನು ಸಾರಿದವರಗದ್ದು ತರಿತ ಸುಖಫಲ ಸೂರಿ ಕೊಡುತ್ತಲಿ ಸರ್ವಕಾಲದಿ ದಾರುಣಿ ತಳದಲ್ಲಿ ಈ ಪರಿ ಮೆರೆದ ಗುರುರಾಯ. ಎಷ್ಟೋ ಜನ ರಾಯರ ಹತ್ರ ಬರ್ತಾರಲ್ಲ, ಅವ್ರು ಹೇಳಿದ್ರು ಗುರುಜಗನ್ನಾಥದಾಸರು, ರಾಯರೇ ನಿಮ್ಮನ್ನ ಆಶ್ರಯ ಮಾಡಿದ್ದೀನಿ ಏನಕ್ಕೆ ಅಂತಂದ್ರೆ ನಿಮ್ಮ ಹತ್ರ ಬಂಗಾರನೋ ಬೆಳ್ಳಿನೋ ವಜ್ರ ವೈಡೂರಿಗಳು ಕೇಳಕ್ಕಲ್ಲ. ಲೋಕದಲ್ಲಿ ನೋಡಿ, ರಾಜಕಾರಣಿಗಳ ಹಿಂದೆ ಎಷ್ಟು ಜನ ಸುತ್ತಾರೆ. ಅದು ಎಲೆಕ್ಷನ್ ಟೈಮ್ ಅಂದ್ರೆ ಪಕ್ಕದಲ್ಲೇ ಇರ್ತಾರೆ, 100 ಜನ ಸೇರ್ತಾರೆ. ಯಾಕೆ? ಅವನೇನೋ ನಮಗೆ ಕೊಡ್ತಾನೆ ಅಂತ. ಅದು ಹೇಗೆ ಗೊತ್ತಾಗುತ್ತೆ ನಮಗೆ? ಎಷ್ಟೊಂದು ಜನ ಇರ್ತಾರೆ, ಎಷ್ಟೋ ಜನ ನಿಂತಿರ್ತಾರೆ. ಅವ್ರೆಲ್ಲರ ಹತ್ರ ಹೋಗ್ತಾರ? ಎಲ್ಲರ ಹತ್ರ ಹೋಗಲ್ಲ. ಯಾರೋ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇರ್ತಾನೆ, ಅವನ ಹತ್ರ ಹೋಗಿ 100 ಜನ ನಿಲ್ತಾರ? ಎಲ್ರಿಗೂ ಗೊತ್ತು ಅವನ ಹತ್ರ ನಿಂತ್ರೆ 100 ರೂಪಾಯಿ ಕೊಡ್ತಾನೆ ಅಂತ. ಬೇರೆ ಕಡೆ ನಿಂತ್ರೆ ಏನೋ ಜಾಗ ಮಾಡಿಸ್ಕೋಬಹುದು, ಸೈಟ್ ಮಾಡಿಸ್ಕೋಬಹುದು, ಅಥವಾ ಏನೋ ಒಂದು ತಗೋಬಹುದು, ಮಾಡ್ಬೋದು. ಯಾಕೆ? ಅವನ ಹತ್ರ ಇದೆ, ದುಡ್ಡಿದೆ ಅಂತ ಗೊತ್ತಾಗುತ್ತೆ. ರಾಯರ ಹತ್ರ ಏನಿದೆ? ಅವ್ರು ಹೇಳ್ತಿದ್ದಾರೆ, ಕಂಡವರ ಬೇಡಿನೊಂದೇ ಮಂಡಲ ದಂಡದಾರಿ ನೀನೆ ಗತಿಯಂದೆ ಪಂಡಿತಾಗ್ರಗಣ್ಯನೆ ಇನ್ನಾದರೂ ಮುಂದೆ ಕೋದಂಡ ಪಾಣಿಪಾದವ ತೋರಿಸೋ ತಂದೆ ನಮಿಸಿ ಬೇಡುವೆ ವರಗಳ ನಿನ್ನ ಸಂಯಮಿ ಕುಲೋತ್ತಮ ರಾಘವೇಂದ್ರರನ್ನ ನಮಿಸಿ ಬೇಡುವೆ ವರಗಳ ನಿನ್ನ. ಸ್ವಾಮಿ, ನಿಮ್ಮ ಹತ್ರ ಏನೋ ವಜ್ರ ಇದೆ, ವೈಡೂರ್ಯ ಇದೆ ಅಂತ ಬಂದಿಲ್ಲ. ನೀವು ಹೇಗಿದ್ದೀರಾ?
ಒಂದು ಕೌಪಿಯನ್ನು ಧಾರಣೆ ಮಾಡ್ಕೊಂಡು ದಂಡ ಕಮಂಡಲ ಬಿಟ್ಟರೆ ರಾಯರ ಹತ್ರ ಏನೂ ಇಲ್ಲ ಅಂತ. ನಿಮ್ಮ ಹತ್ರ ಏನಕ್ಕೆ ಬಂದಿದ್ದೀನಿ ಗೊತ್ತಾ? ಯಾವುದೋ ವಜ್ರ ವೈಡೂರ್ಯದ ಆಸೆಗಾಗಿ ಬಂದಿಲ್ಲ, ಬಂದಿರೋದು ಆ ಕೋದಂಡಪಾಣಿಯಾದ ರಾಮನನ್ನ ತೋರಿಸ್ತೀರಾ ಅಂತ ಬಂದಿದ್ದೀವಿ. ಗುರುಜಗನ್ನಾಥದಾಸರು ನಮಗೆ ಉಪದೇಶ ಮಾಡ್ತಿದ್ದಾರೆ, ರಾಯರ ಹತ್ರ ಹೋಗ್ತೀವಿ, ಏನೇನೇನೇನೇನೇನೋ ಕೇಳ್ತೀವಲ್ಲ ಬಿಟ್ಬಿಡಿ, ರಾಯರನ್ನ ಏನು ಕೇಳಬೇಕು ಗೊತ್ತಾ? ಸ್ವಾಮಿ, ನಿಮ್ಮ ಅಂತರ್ಗತನಾದ ಪರಮಾತ್ಮನ ದರ್ಶನವನ್ನು ಮಾಡಿಸಿ, ಈ ಜನ್ಮವನ್ನ ಸಾರ್ಥಕಗೊಳಿಸಿ ಅಂತ ಕೇಳಬೇಕಂತೆ. ರಾಯರು ಏನು ಮಾಡ್ತಾರೆ ಗೊತ್ತಾ? ನಮ್ಮಿನ್ನ ಈ ಜೀವನ ಇದೆಯಲ್ಲ, ಆಯಸ್ಸು ಇದೆಯಲ್ಲ, ಅದಕ್ಕೆಲ್ಲ ಏನೇನು ಬೇಕು ಅಂತ ಅವರೇ ಕೊಟ್ಬಿಡ್ತಾರೆ. ಈ ಗೌರ್ಮೆಂಟ್ ಕೆಲಸದಲ್ಲಿ ಎಷ್ಟೋ ಕೆಲಸ, ನೀನು ಕೆಲಸಕ್ಕೆ ಸೇರೋ, ನಿನಗೆ ಕ್ವಾರ್ಟರ್ಸ್ ಬೇಕಾ, ನೀನು ಉಳ್ಕೊಳಕ್ ಬೇಕಾ, ಎಲ್ಲ ನಾನೇ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಹೇಗೋ ನನ್ನ ಹತ್ರ ಬಂದು ಜ್ಞಾನಕ್ಕಾಗಿ ಪರಮಾತ್ಮನಿಗೆ ಆಶ್ರಯ ಮಾಡು, ನಿನಗೇನು ಬೇಕು ನಾನು ಕೊಡ್ತೀನಿ ಅಂತ ರಾಯರು. ಆ ರೀತಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ಅನೇಕ ಚಿಂತನೆಗಳನ್ನು ಗುರುಜಗನ್ನಾಥದಾಸ ರಾಯರ ಮೇಲೆ ಮಾಡಿದ್ದಾರೆ. ನಂಬಿಕೆಟ್ಟವರಿಲ್ಲವೋ ಅಂತ ಹೇಳಿದ್ದಾರೆ. ಆ ಹಾಡು ಒಂದು ಸಾಕು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ, ನೊಂದಂಥ ಜೀವಿಗಳಿಗೆ ಎಬ್ಬಿಸಿ ಉದ್ಧಾರ ಮಾಡಲಿಕ್ಕೆ ಅದೊಂದು ಹಾಡು ಸಾಕು. ಅದೇನು, ಅದರ ಚಿಂತನೆ ಏನು ಅಂತ ನಾಳೆ ದಿನ ಸ್ಮರಣೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣೆ.